ಸರ್ ಈ ಜೊತೆ ಬಗ್ಗೆ ಹೇಳಿ ಸರ್. ಇದು ಹಸಿಮೆಣ್ಣೆ ಪಿಳಂಕ ನೋಡೋದಲ್ಲ, ಸ್ವಂತ ತಮ್ಮ ಇದು. ವೈಟ್ ಐಸ್ ಇದು. ಅದು ಕಣ್ಣ ಐಸಲ್ಲಿ ಇದು ಎಲ್ಲ ಹೊಸ ಜೊತೆ. ಅರೆ ಗೊತ್ತಿರೋ ಜಾತಿ ಆದ್ರಿಂದ. ಫ್ರೆಂಡ್ಸ್ ನೋಡಿ, ಇದು ಕೂಡ ಸೀಮೆಣ್ಣೆದೇನೆ ಅಂತೆ. ಇವಾಗ ಇದರಿಂದ ಏನು ನೋಡಿದ್ರಿ ಗಂಡು, ಅದ್ರ ಜೊತೆ ಪಟ್ಟಣ ಸರ್. ಹೌದು ನೋಡಿ. ಆದರೆ ಇದು ವೈಟ್ ಕಣ್ಣಿದು ನೋಡಿ, ಕಣ್ಣು ತುಂಬ ಚೆನ್ನಾಗಿದೆ. ಸರ್ ಈ ಅಕ್ಕಿ ಬಗ್ಗೆ ಹೇಳಿ ಸರ್. ಇದು ಬಂದು ನಮ್ಮ ಬಾಲ್ ಫ್ಯಾಮಿಲಿನೇ. ಇದನ್ನು ಅದೇ ನಮ್ಮ ಹುಡುಗರ ಮೈಲಿ 3 ವರ್ಷ ಆಡ್ತಾ ಒಂದಲ್ಲ, ಸ್ವಂತ ತಾಯಿದು. ಸಬ್ಜಾಗೆ ತಂದೆ ಇಲ್ಲ ಅಂದ್ಬಿಟ್ಟು ಇವಾಗ ಇದಕ್ಕೆ ಮಾಡಿದ್ದಾರೆ. ನೋಡಿ, ಇದು ಗೋಪಾಲ್ ಅವ್ರ ಮನೆಯಲ್ಲಿ ಅದು ಅಪ್ಪಿಮೈಲ್ ಒಂದು 12 ಅವರ್ ಆಡ್ತಲ್ಲ, ಆ ಹೆಣ್ಣದು. ಅದ್ರಲ್ಲಿ ಸ್ವಲ್ಪ ಡೆವಲಪ್ ಮಾಡಿದ್ವಿ ಬ್ರೀಡ್. ಇದು ಚೀನಿ, ಅವ್ರ ಗೋಪಾಲ್ ಅವ್ರದ್ದು ದೊಡ್ಡಕ್ಕಿ ಚೀನಿ. ಓಕೆ. ಅದು ಇವಾಗ ನೋಡ್ರಲ್ಲ ಚೀನಿ ಹೆಣ್ಣು, ಅದು ಫ್ಯಾಮಿಲಿನೇ. ಇದೆಲ್ಲ ಸ್ವಲ್ಪ ಡೆವಲಪ್ ಮಾಡಿದ್ದು ನಾವು ಆ ಹೆಣ್ಣಿಂದ, ಸ್ವಲ್ಪ ಸಿಮೆಣ್ಣೆಗಳಿಂದ. ಫ್ರೆಂಡ್ಸ್ ನೋಡಿ, ಇದೆಲ್ಲ ಗೋಪಾಲಣ್ಣವ್ರ ಲೈನಲ್ಲಿ ಡೆವಲಪ್ ಮಾಡಿರೋಂಥ ಅಕ್ಕಿಗಳು. ಇದೊಂದು ತುಂಬ ಒಳ್ಳೆ ಹೆಣ್ಣು. ಇದು ಮಲ್ಲೇಶ್ವರಂ ಅಪ್ಪಿ ಮನೆಯಲ್ಲಿ ಆಡಿದ್ದು ಅಕ್ಕಿ. ಇದು ಎಷ್ಟು ಸರ್? 12:50 ಅಲ್ವ ಸರ್ ಆಡಿದ್ದು? 45 ಆಡಿತ್ತು. 12 ಅವರ್ 45 ನಿಮಿಷ ಆಡಿದೆ. ಬಾಲ ಕಟ್ಕೊಂಡು ಆಡಿದೆ ಅವತ್ತು. ಅದು ನೋಡಿ ಫ್ರೆಂಡ್ಸ್, ಅದು ಫುಲ್ಲು ಕುಚ್ಚಬಾಲ ಕಟ್ಟಿ ಬಿಟ್ಟಿದ್ದು. ಆಲ್ಮೋಸ್ಟ್ ಎಲ್ಲರಿಗೂ ನೆನಪಿರುತ್ತೆ ಈ ಅಕ್ಕಿ, ಮಲ್ಲೇಶ್ವರಮಲ್ಲಿ ಆಡಿದ್ದು. ಇದು ನಮ್ಮ ಗೋಪಾಲಣ್ಣವ್ರ ಅಕ್ಕಿನೇ. ಅಲ್ಲಿ ಅಪ್ಪಿ ಅಂತಿದ್ದಾರೆ, ಅವ್ರ ಮನೇಲಿ ಆಡಿದ್ದು ಮಲ್ಲೇಶ್ವರಮಲ್ಲಿ. ನೋಡಿ, ತುಂಬ ಒಳ್ಳೆ ಅಕ್ಕಿ ಇದು, ಹೆಣ್ಣು. ಫ್ರೆಂಡ್ಸ್ ನೋಡಿ, ಅದೇ ರೀತಿ ನೋಡಿ, ಇದು ಒಂದು ನೋಡಿ ರೇಗ್ದಾರ್ ಪಿಲಂಕ. ಇದು ಮುಳ್ಳುಪಳ್ಳಿಯಲ್ಲಿ ಸರ್, ದಾವಡಿ ಹೆಸರೇನು ಸರ್? ವಿಂಗ್ಸ್ ಲಾಫ್ಟ್ ಅಂತೇಳಿ ನಮ್ಮ ಮಾರ್ಕೆಟ್ ದಿಲೀಪ್ ಸರ್ ಅವರು ಮೇಂಟೈನ್ ಮಾಡ್ತಾರೋ ದಾವಡಿ ಅದು. ಮಂಜು ಸರ್ ಮತ್ತೆ ದಿಲೀಪ್. ಮಂಜು ಸರ್ ಮತ್ತೆ ದಿಲೀಪ್ ಸರ್ ಅವ್ರದ್ದು ದಾವಡಿ ಅದು. ನೋಡಿ, ಅಲ್ಲಿ ಇದು ಸತತವಾಗಿ 3 ವರ್ಷ ಆಡಿದೆ. ಇದು 3 ವರ್ಷ ಅಲ್ವಾ ಸರ್? ಹೌದೌದು. ಅಲ್ಲಿ ಏನೇನು ಟೈಮ್ ಆಡಿದೆ ಸರ್? ಅದೇ 12 ಅವರ್ ಚಿಲ್ಲರೆ, 10 ಅವರ್ ಚಿಲ್ಲರೆ ಎಲ್ಲ ಆಡಿದೆ. ನೋಡಿ ಫ್ರೆಂಡ್ಸ್, ತುಂಬಾ ಒಳ್ಳೆ ಟೈಮ್ ಆಡಿದೆ ಇದು. ಗಂಡಿಲ್ಲ ಪಿಲಂಕ. ಇದೆಲ್ಲ ಒಂದೇ ಲೈನ್ ಇದು. ಇದು ಅಷ್ಟೇ. ಇದು ಸ್ವಲ್ಪ ಗಂಟು ಕಡೆ ಸ್ವಲ್ಪ ಕೂರ್ತಾರಿಲ್ಲ ಅಣ್ಣ, ಅದಕ್ಕೆ ಹೆಣ್ಣುಗಳೆಲ್ಲ ಮಾಡಿ ಪ್ಲಸ್ ಮೈನಸ್ ಮಾಡಿ ಸೆಟ್ ಆಗಿ. ಸರ್ ಈ ಅಕ್ಕಿಗಳ ಬಗ್ಗೆ ಹೇಳಿ ಸರ್. ಸರ್ ಇದು ಗೋಪಾಲ್ ಅವ್ರ ಮೂಲ ಬಂದು ಗೋಪಾಲ್ ಅವ್ರದ್ದು. ಇದು ದೊಡ್ಡ ಗಂಡಿದೆ ನೋಡ್ರಿ. ಇದು ನೋಡ್ರಿ, ಈ ಗಂಡು. ಈ ಗಂಡಿಂದ ಇವು ಸ್ವಲ್ಪ ಡೆವಲಪ್ ಮಾಡ್ಕೊಂಡಿದ್ದೀವಿ. ಓಕೆ. ಎಲ್ಲ ಮಕ್ಷಿಗಳು. ಫ್ರೆಂಡ್ಸ್ ನೋಡಿ, ಇದೇನು ನೋಡ್ತಾ ಇದ್ದೀರಾ, ಇದು ಮಕ್ಷಿ. ಇದು ನೋಡಿ, ಇದು ಗೋಪಾಲಣ್ಣನ ಮನೆ ಮೇಲೆ 12:45 ಅವರ್ ಆಡಿದೆ ಇದು. ನೋಡಿ, ಟೂರ್ನಮೆಂಟ್ಗೆ 12:45 ಅವರ್ ಆಡಿದೆ ಇದು. ಇದರಲ್ಲಿ ಎಲ್ಲ ಡೆವಲಪ್ ಮಾಡ್ಕೊಂಡಿದ್ದಾರೆ ಇವರು. ನೋಡಿ, ಇವೆಲ್ಲ ಈ ಗಂಡಲ್ಲಿ ಡೆವಲಪ್ ಮಾಡ್ಕೊಂಡಿರೋದು. ಮಕ್ಕಳು ಆ ಥರ. ಫ್ರೆಂಡ್ಸ್ ನೋಡಿ, ಇದು ಚೀನಿ ಹೆಣ್ಣು ನಮ್ಮ ಮೈಸೂರು ಮೋಹನ್ ಸರ್ ಕೊಟ್ಟು ಕಳಿಸಿದ್ದಾರೆ ಇಂಜಿನಿಯರ್ ದಾವಡಿ ಅವ್ರಿಗೆ. ಇವ್ರ ಲೈನ್ ಅಕ್ಕಿಗಳಿಗೆ ಮಿಕ್ಸ್ ಮಾಡಿ ಅಂತೇಳಿ ಕೊಟ್ಟು ಕಳಿಸಿದ್ದಾರೆ. ನೋಡಿ, ತುಂಬ ಚೆನ್ನಾಗಿದೆ. ನೋಡಿ, ಅದೇ ರೀತಿ ಇನ್ನೊಂದು ರೇಗ್ದಾರ್ ಹೆಣ್ಣು ಕೊಟ್ಟಿದ್ದಾರೆ. ಅದು ಕೂಡ ನಮ್ಮ ಇಂಜಿನಿಯರ್ ಸಾಹೇಬ್ರು ದಾವಡಿಲಿ ಗಂಡುಗಳಿಗೆ ಮಿಕ್ಸ್ ಮಾಡ್ಕೊಳ್ಳಿ ಅಂತೇಳಿ ಇದೊಂದು ಒಳ್ಳೆ ಹೆಣ್ಣು ಒಂದು ಹಳೆ ಲೈನ್ ಕೊಟ್ಟಿದ್ದಾರೆ. ಪ್ಲಸ್ ನೋಡಿ, ಇದೊಂದು ಹೆಣ್ಣು ಕೊಟ್ಟಿದ್ದಾರೆ. ನೋಡಿ, ಇದು ಕೂಡ ತುಂಬ ಚೆನ್ನಾಗಿದೆ.
ಇದು ಕೂಡ ನಮ್ಮ ಮೋಹನ್ ಸಾರೇ ಕೊಟ್ಟಿರೋದು ನೋಡಿ. ಅದೇ ರೀತಿ ಇದೊಂದು ರೇಗ್ದಾರ್ ಹೆಣ್ಣು ಕೊಟ್ಟು ಕಳಿಸಿದ್ದಾರೆ. ಇದು ಕೂಡ ಒಂದು ಒಳ್ಳೆ ಹಳೆ ಲೈನ್ ಅಂತೇಳಿ ಕೊಟ್ಟಿದ್ದಾರೆ. ನಿಮ್ಮ ಲೈನ್ಗೆ ಮಿಕ್ಸ್ ಮಾಡ್ಕೊಳ್ಳಿ ಅಂತೇಳಿ ಕೊಟ್ಟು ಕಳಿಸಿದ್ದಾರೆ ಮೈಸೂರಿಂದ ನೋಡಿ. ಅದೇ ರೀತಿ ನೋಡಿ ಇದೊಂದು ಗಂಡು ಕೊಟ್ಟಿದ್ದಾರೆ ನೋಡಿ. ಗಂಡು ತುಂಬ ಚೆನ್ನಾಗಿದೆ. ನಮ್ಮ ಮೋಹನ್ ಸಾರೇ ಕೊಟ್ಟಿರೋದು ನಿಮ್ಮ ಲೈನ್ ಅಕ್ಕಿ ಹೆಣ್ಗಳಿಗೆ ಮಿಕ್ಸ್ ಮಾಡಿ ಅಂತ ನೋಡಿ. ಅದೇ ರೀತಿ ಇದೊಂದು ಗಂಡು ಕೊಟ್ಟಿದ್ದಾರೆ ನಮ್ಮ ಮೈಸೂರು ಮೋಹನ್ ಸಾರೇ ನೋಡಿ. ತುಂಬ ಚೆನ್ನಾಗಿದೆ ಇದು ಗಂಡು. ಇಷ್ಟು ಅಕ್ಕಿಗಳು ನಮ್ಮ ಮೈಸೂರು ಮೋಹನ್ ಸಾರು ಇವ್ರಿಗೆ ಬ್ರೀಡ್ ಮಾಡ್ಸೋಕೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ. ಈಗ ವೆಂಕಟೇಶ್ವರ ದಾವಡಿ ಅದೇ ನಮ್ಮ ಇಂಜಿನಿಯರ್ ಸರ್ ದಾವಡಿಲಿ ನೋಡಿ ಎಷ್ಟು ಪರ್ಫಾರ್ಮೆನ್ಸ್ ಬರ್ಡ್ಗಳಿದ್ದಾವೆ ಅವೆಲ್ಲ ನೋಡಿದ್ರಿ. ಆಮೇಲೆ ಅವ್ರದ್ದು ಫೇವ್ರೇಟ್ ಪೇರ್ಗಳೆಲ್ಲ ನೋಡಿದ್ರಿ. ಈಗ ನೋಡಿ ಮೇಯ್ನ್ ಟಾಪಿಕ್ಗೆ ಬರೋಣ ಸರ್. ಈಗ ನೀವು ನೋಡಿ ಇಷ್ಟು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಿಮ್ಮ ದಾವಡಿಲಿ. ಆಮೇಲೆ ಇನ್ನೊಂದೇನೆಂದರೆ ನಾವು ಯಾವುದೇ ಒಂದು ಸೀನಿಯರ್ ಶೋಕ್ದಾರ ದಾವಡಿಲಿ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಹೆಸರು ಬಂದೇ ಬರುತ್ತೆ ಇಂಜಿನಿಯರ್ ಸರ್ ಅಂತೇಳಿ. ಹಂಗಾಗಿ ನಿಮಗೆ ತುಂಬ ಸೀನಿಯರ್ ಶೋಕ್ದಾರ ಜೊತೆ ಎಲ್ಲ ನಿಮಗೆ ಒಳ್ಳೆ ಒಡನಾಟ ಇದೆ ಅಂತ ಗೊತ್ತಾಯಿತು ನಮಗೆ. ನೀವು ಒಂದು ಒಳ್ಳೆ ಬರ್ಡ್ನ ಯಾವ ರೀತಿ ಸೆಲೆಕ್ಷನ್ ಮಾಡಬೇಕು ಅಂತ ನಮ್ಮ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ ಸರ್. ಒಂದೊಳ್ಳೆ ಬರ್ಡ್ನ ಹೆಂಗೆ ನಾವು ಸೆಲೆಕ್ಟ್ ಮಾಡಬೇಕು, ಇಲ್ಲ ಒಂದು ಒಳ್ಳೆ ಬರ್ಡಲ್ಲಿ ಏನು ಕ್ವಾಲಿಟೀಸ್ ಇರಬೇಕು ಅನ್ನೋದನ್ನು ಒಂದು ಸ್ವಲ್ಪ ತಿಳಿಸ್ಕೊಡಿ ಸರ್. ಸರ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಆ ಬರ್ಡಲ್ಲಿ ಜೆನೆಟಿಕ್ಸ್ ಇರಬೇಕು. ಜೆನೆಟಿಕ್ಸ್ ಯಾವ ಥರ ಅಂದರೆ ಇವಾಗ ಎಲ್ಲರ ಮನೆಯಲ್ಲೂ ಅಕ್ಕಿ ಇರುತ್ತೆ. ಇವಾಗ ಅವ್ರ ಮನೆ ಮಕ್ಕಳು ಅವ್ರಿಗೆ ಮುದ್ದು ಅಂತಾರಲ್ಲ, ಮತ್ತು ಪರ್ಫಾರ್ಮೆನ್ಸ್ ಮಾಡಿರೋದು ಜೆನೆಟಿಕ್ಸ್ ಇಲ್ಲದೆ ಪರ್ಫಾರ್ಮ್ ಮಾಡಲ್ಲ ನನ್ನ ಲೆಕ್ಕದಲ್ಲಿ. ಅದು ಪರ್ಫಾರ್ಮ್ ಮಾಡಬೇಕು ಅಂದರೆ ಮಸಲ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಫೆದರ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ವಿಂಗ್ಸ್ ಚೆನ್ನಾಗಿರುತ್ತೆ, ಟೈಲ್ ಚೆನ್ನಾಗಿರುತ್ತೆ, ಮತ್ತು ಯಾವುದೋ ಒಳ್ಳೆ ತಂದೆ ತಾಯಿಯಲ್ಲಿ ಬಂದಿರುತ್ತೆ ಅದು. ಸಪೋಸ್ ಇವರು ಎಲ್ಲಿಂದನೋ ಇಸ್ಕೊಬಂದು ಅದು ಇವ್ರ ಮನೇಲಿ ಪರ್ಫಾರ್ಮ್ ಮಾಡಿದ್ರೆ ಜೆನೆಟಿಕಲಿ ಗುಡ್ ಬರ್ಡ್ ಅಂತಲೇ ಅದು ನನ್ನ ಪ್ರಕಾರ. ಯಾಕಂದರೆ ಇವಿಷ್ಟು ಕ್ವಾಲಿಟೀಸ್ ಇಲ್ಲೋದ್ರೆ ಯಾವುದೇ ಅಕ್ಕಿ ಹಾರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಬರ್ಡ್ಗೆ ನೀವು ತಲೆ ಅಕ್ಕಿ ಮಾಡಿಕೊಂಡು ನೀವೆಲ್ಲೂ ಹೊರಗಡೆ ಹೋಗಿ ತರೋದು ಬೇಡ, ಏನು ಬೇಡ. ನನಗಿರೋ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ. ನೀವು ಅದೇ ಬರ್ಡ್ಗೆ ಅದಕ್ಕೆ ಮ್ಯಾಚ್ ಆಗೋ ಅಂಥದ್ದು. ಸಪೋಸು ನೀವು ಕಲ್ಲರು ಫಸ್ಟು, ಆಮೇಲೆ ನಿಮಗೆ ಸ್ಟಡಿ ಮಾಡೋಕ್ಕೆ ಬರುತ್ತೆ ಅಂದರೆ ವಿಂಗ್ ಪ್ಯಾಟ್ರನ್ ಹೆಂಗಿದೆ. ನನ್ನ ಲೆಕ್ಕದಲ್ಲಿ ಪ್ರೈಮರಿ ಫೆದರ್ಸು ಸೆಕೆಂಡ್ರಿ ಫೆದರ್ಸು ಚೆನ್ನಾಗಿರ್ಬೇಕು. ಇವಾಗ ನೀವು ಉದಾಹರಣೆಗೆ ನೀವು ಒಂದು ಫ್ಲೈಟ್ ನೋಡ್ತೀರಿ, ಇವಾಗಂತೂ ಹೆಚ್ಚು ಕಡಿಮೆ ಎಲ್ಲ ಫ್ಲೈಟಲ್ಲಿ ಓಡಾಡ್ತಾರೆ. ಇವಾಗ ಟೇಕ್ ಆಫ್ ಆಗುವಾಗ ಅಲ್ಲಿ ಇದನ್ನು ಅಂತ ಹೇಳ್ತಾರೆ, ಕೆಳಗಡೆ ಬಿಡ್ತಾರೆ, ಇಳಿಸುವಾಗ ಮೇಲೆತ್ತುತ್ತಾರೆ. ಸೇಮ್ ಥರನೇ ಸೆಕೆಂಡ್ರಿ ಫೆದರ್ಸ್ ಆ್ಯಕ್ಟ್ ಆಗೋದು. ಅಂದರೆ ಸರ್ ಸೆಕೆಂಡ್ರಿ ಫೆದರ್ ಅಂದರೆ ಯಾವ್ದು ಹೇಳ್ತೀರಾ ಸರ್ ನೀವು? ಈಗ ಪ್ರೈಮರಿ ಫೆದರ್ಸು 10 ಇರುತ್ತೆ. ಮೊದಲು 10 ಗರಿ ಅದು ಪ್ರೈಮರಿ ಫೆದರ್ಸ್. ಸೆಕೆಂಡ್ರಿ ಫೆದರ್ಸು ಈಕ್ವಲ್ ನಂಬರ್ ಇರುತ್ತೆ. 10 ಅಂದರೆ 10ನೇ ಗರಿಯಿಂದ ಕೆಳಗಡೆ ಸ್ವಲ್ಪ ಹಿಂಗೆ ಬೆಂಡಾಗಿರ್ತಕ್ಕಂಥದ್ದು. ಒಂದು ನಿಮಿಷ ಸರ್ ಒಂದು ಅಕ್ಕಿ ತರಿಸ್ತೀವಿ, ಒಂದು ಸ್ವಲ್ಪ ಡೆಮಾನ್ಸ್ಟ್ರೇಷನ್ ಮಾಡಿ ಹೆಂಗೆ ಅಂತೇಳಿ. ಆಮೇಲೆ ನೋಡಿ ಅದೇ ರೀತಿ ನಮ್ಮ ಎಪಿಸೋಡ್ಗೆ ನಮ್ಮ ಕಿಶೋರ್ ಸರ್ನ ಕೂಡ ವೆಲ್ಕಮ್ ಮಾಡೋಣ. ಸರ್ ಚೆನ್ನಾಗಿದ್ದೀರಾ ಸರ್? ನೋಡಿ ನಮ್ಮ ಕಿಶೋರ್ ಸರ್ನ ಆವಾಗಲೇ ಮಾತಾಡ್ಸಿದ್ವಿ. ನೋಡಿ ನಮ್ಮ ಇಂಜಿನಿಯರ್ ಸರ್ ಏನು ಈ ದಾವಡಿಗೆ ಬರೋದಕ್ಕೆ ಮುಖ್ಯ ಕಾರಣದಂಥ ವ್ಯಕ್ತಿ ಇವರು ನಮ್ಮ ಕಿಶೋರ್ ಸರ್ ಅವರು ಕೂಡ ಈ ದಾವಡಿ ಜೊತೆ ಒಳ್ಳೆ ಒಡನಾಟ ಇದೆ. ರೆಗ್ಯುಲರ್ ಆಗಿ ಲಿಂಕ್ ಇದು ಟಚಲ್ಲಿ ಇರ್ತಾರೆ, ಕೇಳ್ತಾ ಇರ್ತಾರೆ. ಆಮೇಲೆ ನೋಡಿ ಅದೇ ರೀತಿ ನಮ್ಮ ಮೇಷ್ಟ್ರು ರಮೇಶ್ ಬಾಬು ಸರ್ ಕೂಡ ಬಂದಿದ್ದಾರೆ. ಅವ್ರನ್ನ ಕೂಡ ಈ ಎಪಿಸೋಡ್ಗೆ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ ಸರ್. ಆಮೇಲೆ ನಮ್ಮ ಸತ್ಯದವರು ಎಲ್ಲೂ ಕಾಣಿಸ್ಕೊಳ್ಳಲ್ಲ, ಆದರೆ ಆ ಸತ್ಯ ಅವರ ಪಾತ್ರ ಎಷ್ಟು ದೊಡ್ಡದಿರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಬೆಲೆಗಳು ಕಟ್ಟಕ್ಕಾಗಲ್ಲ. ಅವ್ರು ಎಲ್ಲೂ ನಾವು ಮಾಡಿದ್ರೆ ಸಾಕು, ನಾವು ಮುಂದೆ ಕನ್ನಡಿ ಮುಂದೆ ತೋರಿಸ್ದಂಗೆ ಕ್ಯಾಮ್ರಾ ಮುಂದೆ ತೋರಿಸ್ಕೊಂಡ್ಬಿಡ್ತೀರಿ. ಅವರು ಪರದೆ ಹಿಂದೆನೇ ಇವತ್ತು ನಾವೇನು ನಮ್ಮ ಪ್ರಪಂಚಕ್ಕೆ ನಾವು ಇದು ಈ ವಿಡಿಯೋಗಳೆಲ್ಲ ತೋರಿಸ್ತಾ ಇದ್ದೀರಿ, ಅದ್ರ ಪಾತ್ರ ಭಾಳ ದೊಡ್ಡದಿದೆ. ಅವ್ರಿಗೂ ಅಷ್ಟೇ ನಾವು ನೀವೆಲ್ಲರ ಪರವಾಗಿ ನಾನು ಅವ್ರಿಗೆ ಕೃತಜ್ಞತೆಗಳನ್ನ ಹೇಳ್ತಾ ಇರ್ತೀನಿ ಸರ್. ಈಗ ನೋಡಿ ಒಂದು ಅಕ್ಕಿ ಕೊಟ್ಟಿದ್ದೀವಿ ನಿಮಗೆ. ಈಗ ಒಂದೊಳ್ಳೆ ಬರ್ಡ್ ಸೆಲೆಕ್ಟ್ ಮಾಡಬೇಕು ಅಂದರೆ ಮೇಯ್ನ್ ಏನೇನು ನೋಡಬೇಕು ಅಂತೇಳಿ ದಯವಿಟ್ಟು ಸ್ವಲ್ಪ ಡೀಪಾಗಿ ಹೇಳ್ಕೊಡಿ ಸರ್. ಫಸ್ಟು ಆ್ಯಂಡ್ ಫಾರ್ಮೋಸ್ಟು ಶೇಪ್ ನೋಡಬೇಕು. ಈಗ ನನಗೆ ತಿಳಿದಿರೋ ಮಟ್ಟಕ್ಕೆ ಮತ್ತು ನನ್ನ ಅನುಭವದಲ್ಲಿ ಮಸಲ್ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಮಸಲ್ ಯಾವಾಗಲೂ ಇಲ್ಲೇ ಚೆಕ್ ಮಾಡೋದು. ಓಕೆ, ಯಾವ ಥರ ಇರಬೇಕು ಸರ್? ಅದು ಮುಟ್ಟಿದ್ರೆ ಯಾವ ಥರ ಇರಬೇಕು? ಗಟ್ಟಿ ಇರಬೇಕು. ಆಮೇಲೆ ಇಲ್ಲಿನೂ ಚೆಕ್ ಮಾಡಬೇಕು. ಏನು ನೋಡ್ಬೇಕು ಸರ್ ಅಲ್ಲಿ? ಇಲ್ಲೂ ಮಸಲ್ಸ್ ಇರುತ್ತೆ. ಓಕೆ, ಆಯ್ತಾ? ಇಲ್ಲಿ ಆಮೇಲೆ ನಾರ್ಮಲ್ ಆಗಿ ಚೆನ್ನಾಗಿ ಫ್ಲೈ ಆಗೋಂಥ ಬರ್ಡು, ಮಸಲ್ ಇರೋಂಥ ಬರ್ಡು ನೀವು ಆ ಸೈಡಿಂದ ನೋಡಿದ್ರೆ ಈ ಪೋರ್ಷನ್ ಜಾಸ್ತಿ ಇರಲ್ಲ. ಇದು ಅದು ನಾವು ಅದಕ್ಕೆ ಬೋಧಕ್ಕಿ ಅಂತ ಹೇಳ್ತೀವಿ. ಬೋಧಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂದರೆ ನಂತರ ದೊಡುತಿ ಅಂದ್ಕೊಳ್ಳಿ.
ಒಬ್ಬ ಅಥ್ಲೆಟು ಪರ್ಫಾರ್ಮ್ ಮಾಡಬೇಕು ಅಂದರೆ ಮಸಲ್ ಕ್ವಾಲಿಟಿ ಚೆನ್ನಾಗಿರ್ಬೇಕು ಓಕೆ. ಫಸ್ಟು. ಎರಡನೇದು ನೀವು ಈ ವಿಂಗ್ಸು, ಈ ನನ್ನ ಲೆಕ್ಕದಲ್ಲಿ ಪ್ರೈಮರಿ ಫೆದರ್ಸು ಎಷ್ಟು ಇಂಪಾರ್ಟೆಂಟೋ ಸೆಕೆಂಡ್ರಿ ಫೆದರ್ಸು ಈಕ್ವಲಿ ಇಂಪಾರ್ಟೆಂಟು. ಯಾಕಂದರೆ ಒಂದು ಅಕ್ಕಿ ಕೆಳಗಡೆ ಹೋಗ್ಬೇಕು, ಮೇಲ್ಗಡೆ ಹೋಗ್ಬೇಕು. ಫೆದರ್ಸು ಮತ್ತು ಟೈಲು ಎರಡು ಅತಿ ಮುಖ್ಯ. ನಾರ್ಮಲ್ಲಾಗಿ ನೀವು ನಾನು ನೋಡ್ತಕ್ಕಂಥದ್ದು, ನಾನು ಜಾಸ್ತಿ ಅಕ್ಕಿ ಹಿಡಿಯೋಕ್ಕೆ ಹೋಗಲ್ಲ. ಕೆಳಗಡೆ ಬಿಟ್ಟಾಗ ಅದು ನಿಂತ್ಕೊಳ್ಳೋ ಶೇಪು ಹೆಚ್ಚು ಕಡಿಮೆ ಇದು ಸ್ವಲ್ಪ ಕಡಿಮೆ ಕಾಣುತ್ತೆ, ಓಕೆ. ಈ ಎರಡು ವಿಂಗ್ಸು ಮುಂದಕ್ಕೆ ಕಾಣುತ್ತೆ. ಆ ಥರ ಇದ್ದರೆ ಐ ಕನ್ಸಿಡರ್ ಇಟ್ ಟು ಬಿ ಎ ವೆರಿ ಗುಡ್ ಬರ್ಡ್. ಓಕೆ. ಆಮೇಲೆ ನಿಮಗೆ ಶೇಪ್ ಹೆಂಗಿರ್ಬೇಕು ಸರ್? ಈಗ ಏರೋಡೈನಮಿಕ್ ಥರ ಹಿಂಗಿರ್ಬೇಕು, ಬಾಲ ನೆಲಕ್ಕೆ ಟಚ್ ಆಗಿರ್ಬೇಕಾ, ಇಲ್ಲ ದೋಣಿ ಥರ ಸ್ಟ್ರೈಟ್ ಇರಬೇಕಾ ಬರ್ಡು? ಯಾವ ಥರ ಇದ್ರೆ ಇಷ್ಟ ಸರ್ ನಿಮಗೆ? ಈಗ ತುಂಬ ಜನ ತುಂಬ ನೋಡ್ತಾರೆ. ನನ್ನ ಅನುಭವದಲ್ಲಿ ನಾನು ಹೇಳ್ತೀನಿ, ಈಗ ನಮ್ದೇನು ಆಡಿರೋ ಅಕ್ಕಿಗಳಿದೆ ಅದಕ್ಕೆ ವೆಂಟಿಲೇಷನ್ನೇ ತುಂಬ ಕಡಿಮೆ ಇದೆ. ಕೆಲವರು ಹೇಳ್ತಾರೆ ವೆಂಟಿಲೇಷನ್ ಇಲ್ಲೋದ್ರೆ ಅಕ್ಕಿ ಆಡ್ತಾರೆ, ಆಗಾಡಲ್ಲ ಅಂತ. ಆದರೆ ನಾನು ಅದನ್ನು ನಂಬಲ್ಲ. ಸೊ ಈ ಲಾಸ್ಟ್ ಫೆದರ್ಸು 3 ಏನಾದರೂ ಒಂದೇ ಸಮಕ್ಕಿದ್ರೆ ಅಕ್ಕಿ ಸ್ಲೋ ಆಡುತ್ತೆ. ಸೊ ಒಂದು ಹಿಂಗೆ ಲೈನ್ ಥರ ಹಿಂಗೆ ಡ್ರಾಪ್ ಆದರೆ ಅಕ್ಕಿ ಫಾಸ್ಟ್ ಆಡುತ್ತೆ. ಅದು ಅದಕ್ಕೆ ಪ್ರೈಮರಿ ಫೆದರ್ಸನ್ನು ಸಪೋರ್ಟ್ ಮಾಡಬೇಕು. ಮತ್ತು ಎರಡನೇದಾಗಿ ಈ ಪ್ಯಾಟ್ರನ್ ಸ್ವಲ್ಪ ಉಕ್ಕು ಥರನೇ ನಿಂತ್ಕೊಳ್ಳೋ ಅಂಥ ಅಕ್ಕಿಗಳು ಚೆನ್ನಾಗಿ ಬ್ಯಾಲೆನ್ಸ್ಡಾಗಿ ಆಡ್ತವೆ. ಆಮೇಲೆ ಬಾಲ ಸ್ಟ್ರೈಟ್ ಇರೋವು ಸಾಮಾನ್ಯವಾಗಿ ಸ್ವಲ್ಪ ದೂರ ಹೋಗ್ತವೆ ಅಕ್ಕಿಗಳು. ಸ್ವಲ್ಪ ಅಗಲ ಇರೋವು ಬಾಲ ಬಿಟ್ಕೊಂಡು ಆಡೋದು ಅಂತ ಹೇಳ್ತೀವಲ್ಲ, ಅದು ಹೆಚ್ಚು ಕಡಿಮೆ ಮನೆ ಪಕ್ಕ ಅಕ್ಕಪಕ್ಕ ನುಕ್ಕೊಂಡು ಪಾಕ್ಕೊಂಡು ಮನೆ ಹತ್ರನೇ ಆಡ್ತವೆ. ಈಗ ವಿಂಗ್ಸ್ ನಿಮ್ಮ ಪ್ರಕಾರ 10, 9, 8 ಹೆಂಗಿರ್ಬೇಕು ಸರ್? ಈಗ 10 ಕಮ್ಮಿ ಇರಬೇಕು ಅಂತೀರಾ 9ಕ್ಕಿನ್ನ? ಅಲ್ಲ, 8, 9, 10 ಈಕ್ವಲ್ ಇದ್ರೆ ಆಲ್ಮೋಸ್ಟ್ ಅಕ್ಕಿಗಳು ತುಂಬಾ ಸ್ಲೋ ಆಡುತ್ತೆ. ಅಂದ್ರೆ ಈಗ ಅದು ಅಕ್ಕಿ ರೆಕ್ಕೆ ಹಾಕೋದೇ ಇಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಆಡುತ್ತೆ. ಓಕೆ. ಬಟ್ ಸ್ವಲ್ಪ ಹಿಂಗೆ ಸ್ಲ್ಯಾಂಟಿಂಗ್ ಇದು ಬಂದರೆ ವಿಂಗ್ ಪ್ಯಾಟರ್ನ್ ಅಕ್ಕಿ ಫಾಸ್ಟ್ ಇರುತ್ತೆ. ಅದು ಅಂದರೆ 10ಕ್ಕಿಂತ 9 ಕಮ್ಮಿ, 9ಕ್ಕಿಂತ 8 ಆ ಥರ ಇದ್ರೆ ಅಕ್ಕಿ ಫಾಸ್ಟ್ ಇರುತ್ತೆ. ಅದು ಇದು ಬೇಕಾದ್ರೆ ನನ್ನ ಅನುಭವದಲ್ಲಿ ನಾನು ನೋಡಿದ್ದೀನಿ. ವೇರಿಯಸ್ ಇದು ಶೋಕ್ದಾರರಿಗೆ ವೇರಿಯಸ್ ಒಪಿನಿಯನ್ಸ್ ಇರುತ್ತೆ. ಅದು ಯಾವುದು ನಾನೇನು ಅಲ್ಲಗಳಿಯಲ್ಲ. ಅದು ನನಗೇನು ತಿಳುವಳಿಕೆ ಇದೆಯೋ ನಾನು ನಿಮ್ಮ ಜೊತೆಲಿ ಶೇರ್ ಮಾಡೋಕ್ಕೆ. ಟೈಲ್ ಸಿಂಗಲ್ ಟೈಲ್ ಇರಬೇಕು, ಇದ್ದರೆ ಅದೇ ಸ್ವಲ್ಪ ಲಾಂಗ್ ಹೋಗುತ್ತೆ ಅಕ್ಕಿ. ನೀವು ಯಾವುದು ಹಿಂಗೆ ಬಿಟ್ಟ ತಕ್ಷಣ ಬಾಲಗಳು ಸ್ವಲ್ಪ ಅಗಲಿಸುತ್ತೆ. ಅದು ನಾನು ನೋಡಿರೋ ಮಟ್ಟಿಗೆ ದೂರ ಹೋಗಲ್ಲ ಅದು ಅಕ್ಕಿ. ಅದು ಮನೆ ಸುತ್ತಮುತ್ತ ಸ್ವಲ್ಪ ಅಕ್ಕಿ ಗೇಟ್ಲಿ ಮಾಡಿಕೊಂಡು, ಅಂದರೆ ಮನೆ ಆಜು ಬಾಜುಲ್ಲೇ ಇರುತ್ತೆ, ಜಾಸ್ತಿ ಬೌಂಡ್ರಿ ಬಿಟ್ಟು ಆಚೆ ಹೋಗಲ್ಲ ಅದು. ಓಕೆ. ಆಮೇಲೆ ಬೇರೆ ಕಣ್ಣಲ್ಲಿ ಏನೇನು ನೀವು ನೋಡ್ತೀರಾ ಸರ್? ನೀವು ಏನೇನು ಅಂಶ ನೋಡ್ತೀರಾ ಕಣ್ಣಲ್ಲಿ? ಸರ್, ನನ್ನ ವೈಯಕ್ತಿಕದ್ದು ಇದು ಹೇಳ್ತೀನಿ ಒಪಿನಿಯನ್ನು. ನೀವು ಯಾವುದೇ ಅಕ್ಕಿನ ಹಿಡ್ಕೊಂಡು ಸಡನ್ನಾಗಿ ಅದೇನೇನು ಮಾಡುತ್ತೆ ಯಾವುದು ತೋರಿಸಲ್ಲ ನನ್ನ ಲೆಕ್ಕಾಚಾರದಲ್ಲಿ. ನಾನೇ ನಿಮ್ಮನ್ನು ಗಟ್ಟಿಯಾಗಿ ಅಪ್ಕೊಂಬಿಟ್ರೆ ನಿಮಗೆ ಮಾತಾಡೋಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಯು ವಿಲ್ ಬಿಕಮ್ ಅನ್ಕಂಫರ್ಟಬಲ್. ಸೇಮ್ ಇದು ಅಕ್ಕಿಗೂ. ಇವಾಗ ಎಷ್ಟೋ ಜನ, ಇವಾಗ ನಾನು ನೋಡಿ ಹೆಚ್ಚು ಕಡಿಮೆ ನಾನು ಅಕ್ಕಿನೇ ಹಿಡ್ಕೊಂಡಿಲ್ಲ. ನಾನು ಕೈ ಮೇಲೆ ಬ್ಯಾಲೆನ್ಸ್ಡ್ ಆಗೈತೆ. ನಾನು ಅದಕ್ಕೆ ಒಂದು ಬೆರಳು ತಾಕಿಸ್ತಿಲ್ಲ. ಕೆಳಗಡೆ ಸಪೋರ್ಟ್ ಬಿಟ್ಟರೆ ಇಲ್ಲಿ ಸಪೋರ್ಟ್ ಮಾಡಿದ್ದೀನಿ, ಇಲ್ಲಿ ಸಪೋರ್ಟ್ ಮಾಡಿದ್ದೀನಿ. ಅಕ್ಕಿನ ಕಾಮ್ ಮಾಡಿ ನೋಡಿದ್ಮೇಲೆ ನೀವು ಅದು ಸ್ವಲ್ಪ ಕಣ್ಣಲ್ಲಿ ತೋರಿಸುತ್ತೆ. ಕಣ್ಣಲ್ಲಿ ಮೇಯ್ನು ಪ್ಯೂಪಿಲ್ಲು. ಇವಾಗ ನಮಗೇನೆ ಒಂಚೂರು ಪ್ಯೂಪಿಲ್ ವೇರಿಯೇಷನ್ ಆದರೆ ಮುಂದೆ ಕಾಣಲ್ಲ, ಹಿಂದೆ ಕಾಣಲ್ಲ, ಚಸ್ಮಾ ಹಾಕ್ಕೋತೀವಿ. ಸೊ ಈ ಅಕ್ಕಿಗಳೇನು ಮಾಡ್ತವೆ, ಚಸ್ಮಾ ಹಾಕ್ಕೊಂಡು ಆಡೋಕ್ಕಾಗತ್ತಾವು. ಸೊ ಐ ಬಾಲು ಫಸ್ಟು ರೌಂಡಾಗಿರ್ಬೇಕು, ಮತ್ತು ಪ್ಯೂಪಿಲ್ ರೌಂಡಾಗಿರ್ಬೇಕು, ಮತ್ತು ಐ ಬಾಲಲ್ಲಿ ಪ್ಯೂಪಿಲ್ ಸೆಂಟ್ರಲ್ ಇರಬೇಕು. ಆ ಕಡೆ ಈ ಕಡೆ ಇದ್ದರೆ ಸ್ವಲ್ಪ ಕೂರೋದ್ರಲ್ಲಿ ಇದು ಮಾಡೋದ್ರಲ್ಲಿ ಗಲ್ತಿ ಮಾಡ್ತವೆ. ಅದನ್ನು ನೀವು ಟೆಸ್ಟ್ ಮಾಡ್ಕೋಬೋದು. ಆಮೇಲೆ ಪ್ಯೂರ್ ಫ್ಲೈಯಿಂಗ್ ಕ್ಯಾರೆಕ್ಟ್ರಿಗೆ ವೈಟು ಐ ಬಾಲಲ್ಲಿ ನೀವು ಪ್ಯೂಪಿಲ್ ಬಿಟ್ಟು ಹೊರಗಡೆ ಏನೂ ಇರೋಲ್ಲ ಹೆಚ್ಚು ಕಡಿಮೆ. ಈಗ ಏನು ನಾವು ಸೆಕೆಂಡ್ರಿ ರಿಂಗು, ಪ್ರೈಮರಿ ರಿಂಗ್ ಹೇಳ್ತೀವಿ, ಯಾವ ರಿಂಗೂ ಇರೋಲ್ಲ ಒಳ್ಳೆ ಫ್ಲೈಯಿಂಗ್ ಕ್ವಾಲಿಟಿ ಬರ್ಡ್ಸಲ್ಲಿ. ಅದೇ ಔಟರ್ ರಿಂಗ್ ಏನು ಹೆಲ್ತ್ ರಿಂಗ್ ಅಂತ ಹೇಳ್ತೀವಿ, ಅದು ಮಾತ್ರ ಪಕ್ಕಾ ಬಿಗಿಯಾಗಿರಬೇಕು ನನ್ನ ಅನುಭವದಲ್ಲಿ. ಯಾವ್ದು ಸರ್ ಅದರಲ್ಲಿ? ಈ ಲಾಸ್ಟ್ ರಿಂಗ್ ಏನು ಬರುತ್ತೆ ಔಟರ್ ರಿಂಗು ಅಲ್ಲ ಫ್ಲೈಯರ್ಸ್ಗ ಸರ್?
ಯಾವ ಬರ್ಡರ್ ಆಗಲಿ, ಅದು ಬ್ರೀಡರ್ ಆಗಲಿ ಮತ್ತೊಂದು ಬರ್ಡ್ ಆಗಲಿ, ಯಾವ ಬರ್ಡರ್ ಆಗಲಿ, ಔಟರ್ ರಿಂಗ್ ಏನು ಹೆಲ್ತ್ ರಿಂಗ್ ಅಂತ ಹೇಳ್ತೀವಿ, ಅದು ಪಕ್ಕಾ ಗಟ್ಟಿಯಾಗಿರ್ಬೇಕು. ಅಂದ್ರೆ ಏನು ಸರ್? ಗಟ್ಟಿ ಅಂದರೆ ರೌಂಡು, ನೀವು ಹಿಂಗೊಂದು ರೌಂಡ್ ಹಾಕಿದ್ರೆ ಪೂರ್ತಿ ಸರ್ಕಲ್ ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆಗೋದು. ಎಸ್ ಸರ್, ಎಸ್ ಸರ್. ಸರ್ಕಲ್ ಕಂಪ್ಲೀಟ್ ಆಗದೆ ಹೋದ್ರೆ ನನ್ನ ಪ್ರಕಾರ ಗಲ್ತಿ ಮಾಡ್ತಾವೆ ಹಕ್ಕಿಗಳು. ಅದು ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಿ. ನನ್ನ ಅನುಭವದಲ್ಲಿ ಔಟರ್ ರಿಂಗು ಮಿಸ್ ಆದರೆ ಅಥವಾ ಬ್ರೇಕ್ ಇದ್ದರೆ ಅದು ಹೆಲ್ತ್ ಕಂಡೀಷನ್ಸ್ಗೂ ಆಗುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಒಂದು ಹೆಲ್ತಿ ಬರ್ಡ್ಗೆ ಫುಲ್ಲು ಸರ್ಕಲ್ ಇರಬೇಕು. ರಮೇಶ್ ಬಾಬು ಸರ್ನು ಅದನ್ನ ಒಪ್ತಾರೆ ಅನ್ಕೋತೀನಿ. ಇವರು ನನಗೆ ಗುರುಗಳೇನೆ, ಇವರಿಂದನೂ ತುಂಬ ವಿದ್ಯೆ ಕಲ್ತ್ಕೊಂಡಿದ್ದೀನಿ ನಾನು. ಸರ್, ನೀವು ಎಲ್ಲಾರನ್ನೂ ನೋಡಿ ಎಷ್ಟು ದೊಡ್ಡ ಮನೋಭಾವ ಅಂದರೆ, ನಿಮ್ಮ ಜೊತೆಯಲ್ಲಿ ಯಾರ್ಯಾರು ಸ್ಪಂದಿಸಿದ್ರು ಎಲ್ಲರೂ ನೆನೆಸ್ಕೊಳ್ತಾರೆ, ಎಲ್ರಿಗೂ ಗುರುಗಳು ಅಂತ ಕರೀತಾರೆ. ಭಾಳ ದೊಡ್ಡತನ ಸರ್ ನಿಮ್ಮ. ಹೌದು, ನನ್ನ ಇದರಲ್ಲಿ ದಿಸ್ ಈಸ್ ಪ್ಯೂರ್ ಸೈನ್ಸ್. ನಂದೇನು ಒಂದು 40 ವರ್ಷ 45 ವರ್ಷದ ಅನುಭವ ಇದೆ ನನಗೆ. ಇದು ಪ್ಯೂರ್ಲಿ ಸೈನ್ಸು, ಪೇರಿಂಗೂ ಸೈನ್ಸೇನೆ. ನಾನಾ ಜನ ಹೇಳ್ತಾರೆ ಇವ್ರು ಪಾರವಾಳ ಇಟ್ಕೊಂಡು ಏನಪ್ಪ ಈ ಥರ ಇದು ಮಾಡ್ತಾರೆ ಅಂತ. ಬಟ್ ಇದು ಟೋಟಲಿ ಸೈಂಟಿಫಿಕ್ಕು. ನಮ್ಮಲ್ಲೇನೋ ನಾವು ಈ ಗಿನೆಟಿಕ್ಸ್ ಏನೂ ಮಾಡ್ಕೊಂಡಿಲ್ಲ. ಈಗ ಓಮರ್ ಶೋಕಿಯಲ್ಲಿ ನೀವೇ ನೋಡ್ಬೋದು, ಈಗ ಜರ್ಮನಿ ಆಗಲಿ ಬೇರೆ ಬೇರೆ ದೊಡ್ಡ ದೊಡ್ಡ ದೇಶಗಳಲ್ಲಾಗಲಿ ಅವ್ರದ್ದೇ ಆದ ಛಾಪು ಮೂಡಿಸ್ಕೊಂಡಿದ್ದಾರೆ. ಇದು ನಾನು ಮೊದಲೇ ಹೇಳ್ದಂಗೆ ಪ್ರೀತಿ ಸಂಕೇತ ಆಗಿರೋದ್ರಿಂದ ಇದನ್ನೆಲ್ಲ ಪ್ರೀತಿಯಾಗೇ ನೋಡಬೇಕು ಅನ್ನೋದು ನನ್ನ ಭಾವನೆ. ಇದು ಯಾರಿಗೂ ಮೈಮನಸ್ಸೆ ಇರ್ಕೂಡ್ದು. ಇದನ್ನು ಪ್ಯೂರ್ ಸೈನ್ಸ್ನ ಇನ್ನೂ ಬೆಳೆಸಬೇಕು. ಇದರಿಂದ ನನಗಿಷ್ಟು ವರ್ಷದ ಅನುಭವ ಇದ್ದರೂ ನಾನು ಇನ್ನೂ ಕಲ್ತಿರೋದು ಒಂದು 20% ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಅದೂ ಒಂದು ಜೀವ ಇರ್ತಕ್ಕಂಥ ಪ್ರಾಣಿ ಅದು. ಅದಕ್ಕೆ ನಾವು ಬಿಡೋದಿನ ಅದಕ್ಕೆ ಕೈ ನೋವು ಇರುತ್ತೋ, ಕಾಲು ನೋವು ಇರುತ್ತೋ, ಅದಕ್ಕೆ ಮನಸ್ಥಿತಿ ಹೆಂಗಿರುತ್ತೋ ನಮಗೆ ಗೊತ್ತಿಲ್ಲ. ಇವತ್ತು ಏನು ಒಂದಕ್ಕೆ ಆಡಲಿಲ್ಲ ಅಂಥೇಳಿ ನಾವು ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಅರ್ಥವೂ ಇಲ್ಲ. ಚೆನ್ನಾಗಿ ಆಡಿದ ದಿನ ಏನೋ ನಾವು ಇಷ್ಟು ವರ್ಷ ಪೂರ್ತಿ ಮಾಡಿದ ಶ್ರಮಕ್ಕೆ ಒಳ್ಳೆ ಪ್ರತಿಫಲ ಸಿಕ್ತು ಅಂತ ಖುಷಿಯಾಗಿರಬೇಕು. ಬಟ್ ಅವು ಈಗ ನಮ್ಮದು ಒಂದು ಪಾರ್ಟ್ ಆಫ್ ದಿ ಫ್ಯಾಮಿಲಿ. ಅವು ನಮ್ಮ ಮಕ್ಕಳ ಮರಿಗೆ ಯಾವ ಥರ ನೋಡ್ಕೋತೀವಿ ಆ ಥರ ನೋಡ್ಕೋಬೇಕು, ಅವನ್ನ ಪ್ರೀತಿ ಮಾಡಬೇಕು. ಸರ್, ಈಗ ಒಂದು ಒಳ್ಳೆ ಬರ್ಡ್ ಸೆಲೆಕ್ಷನ್ಗೆ ನೀವು ಮೈನರ್ ಪಾಯಿಂಟ್ಸ್ ಹೇಳಿದ್ರಿ, ಮಜಲ್ಲು, ಟೇಲು, ಆಮೇಲೆ ವಿಂಗ್ಸ್ ಬಗ್ಗೆ ಎಲ್ಲ ಹೇಳಿದ್ರಿ ಸರ್. ಆಮೇಲೆ ಒಂದು ಪೇರ್ ಮಾಡಬೇಕು ಅಂದರೆ ಮೇಜರ್ ಏನು ನೋಡ್ಬೇಕು ಸರ್? ಒಂದು ಗಂಡಲ್ಲಾಗಲಿ ಹೆಣ್ಣಲ್ಲಾಗಲಿ ನಾವು ಪೇರ್ ಮಾಡಬೇಕು ಅಂದರೆ ಏನು ನೋಡಬೇಕು? ಫಸ್ಟು ಪ್ಯಾಟ್ರನ್ ಚೆನ್ನಾಗಿರಬೇಕು, ವಿಂಗ್ಸ್ ಚೆನ್ನಾಗಿರಬೇಕು, ಮಸಲ್ ಕ್ವಾಲಿಟಿ ಚೆನ್ನಾಗಿರಬೇಕು. ಮತ್ತು ಈ ಕಣ್ಣಲ್ಲಿ ನಾನು ಹೇಳಿದ್ನಲ್ಲ ಅವಾಲೇ, ಅದು ಪೂರ್ತಿ ಅದರ ಕಂಡೀಷನ್ನು ಕಣ್ಣಲ್ಲಿ ತೋರಿಸಲ್ಲ ನನ್ನ ಪ್ರಕಾರ. ಯಾಕಂದರೆ ಅವೇ ನಮ್ಮ ಕೈಯಲ್ಲಿ ಕೂತ್ಕೊಂಡ ತಕ್ಷಣ, ಫ್ರೀ ಆಗಿರೋ ಬರ್ಡು ನಮ್ಮ ಕೈಯಲ್ಲಿ ಕೂತ್ಕೊಂಡ ತಕ್ಷಣ ಅದರದ್ದು ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸು ಅದು ತೋರಿಸಲ್ಲ. ಸೊ ನಮಗೇನು ವಿಜುವಲಿ ಕಣ್ಣಲ್ಲಿ ಏನು ಕಾಣುತ್ತೆ, ಇವಾಗ ಅನಾರಿ ಕಣ್ಣಿದ್ರೆ ಸ್ವಲ್ಪ ವೈಟ್ ಕಣ್ಣು ಅಥವಾ ಗೋಲ್ಡಿಶ್ ಕಣ್ಣು. ಬಟ್ ಹೇಳಿದ ಕಂಡೀಷನ್ ಫಸ್ಟ್ ಏನಂದರೆ ಔಟರ್ ರಿಂಗ್ ಚೆನ್ನಾಗಿರಬೇಕು, ಪ್ಯೂಪಿಲ್ ಕರೆಕ್ಟಾಗಿರಬೇಕು. ಅದೇ ನಿಮ್ಮದು ಸೆಕೆಂಡ್ರಿ ರಿಂಗ್ಸು, ಅಡಾಪ್ಟೇಷನ್ ರಿಂಗ್ಸ್ ಏನಿದ್ರೆ ಅದು ಸ್ವಲ್ಪ ಇದ್ದರೆ ಬ್ರೀಡಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಈ ಕಣ್ಣಿಗೆ ಅದ್ರ ಮಿಸ್ ಮ್ಯಾಚ್ ಕಣ್ಣು ಹಾಕ್ಬೇಕು. ಯಾವ ಥರ ಸರ್ ಅದು? ಟೋಟಲಿ ಈಗ ಅನಾರಿ ಕಣ್ಣಿದ್ರೆ ನೀವು ವೈಟ್ ಕಣ್ಣು ಹಾಕ್ಬೋದು ಅಥವಾ ಗೋಲ್ಡಿಶ್ ಕಣ್ಣು ಹಾಕ್ಬೋದು. ಅಥವಾ ಬ್ಲೂಯಿಶ್ ಕಣ್ಣು ನಾನು ಇಷ್ಟಪಡಲ್ಲ, ಯಾಕಂದರೆ ಅದು ಈ ಸ್ಕೈ ಕಲ್ಲರು. ನನ್ನ ಅನುಭವದಲ್ಲಿ ತುಂಬ ಬ್ಲೂಯಿಶ್ ಕಣ್ಣಿರ್ತಕ್ಕಂಥ ಹಕ್ಕಿಗಳು ಅಷ್ಟು ಕಲ್ಲರ್ ಇದಿರಲ್ಲ ಅಂತ ನನ್ನ ಅನಿಸಿಕೆ. ಸರ್, ಈಗ ಅದು ಗಂಡು, ಇದು ಹೆಣ್ಣು ಸರ್. ಈ ಥರ ಪೇರಿಂಗ್ ಮಾಡಿದ್ದೀರಾ? ಇವಾಗ ನೀವು ಬೇಕಾದ್ರೆ ಹತ್ರ ಬಂದು ಇದೊಂಚೂರು ನೀವು ನೋಡ್ಕೋಬೋದು. ನಾನು ಅವಾಗಲೇ ಹೇಳಿದ್ನಲ್ಲ, ಫಸ್ಟು ಮಜಲ್ ಕ್ವಾಲಿಟಿ. ಓಕೆ, ಇದು ನನಗೆ ನೆಚ್ಚ ಅಂತ ಬರ್ಡು. ಮಜಲ್ ಗಟ್ಟಿಯಾಗಿದೆ ಮತ್ತು ಮಜಲ್ ಕ್ವಾಲಿಟಿ ಚೆನ್ನಾಗಿದೆ. ಅದೀಗ ನೀವು ಫೆದರ್ಸ್ ನೋಡೋದಾದರೆ ಪ್ರೈಮರಿ ಸೆಕೆಂಡ್ರಿ ಎರಡೂ ಚೆನ್ನಾಗಿದೆ ಇದರಲ್ಲಿ. ಆಮೇಲೆ ಟೈಲೂ ಒಳ್ಳೆ ಟೈಲ್ ಇದೆ ಇದಕ್ಕೆ, ಬರ್ಡ್ಗೆ ನೋಡ್ಬೋದು. ಮತ್ತು ಈ ಕಲ್ಲರ್ಗೆ ಅದೇ ಕಲ್ಲರ್ ಹೆಚ್ಚು ಕಡಿಮೆ ಸೆಲೆಕ್ಟ್ ಮಾಡಿದ್ದೀವಿ ನಾವು. ಕಲ್ಲರ್ ಏನು ಹೊಡೆಯೋಕ್ಕೆ ಹೋಗಿಲ್ಲ ನಾವು. ಓಕೆ, ಕಲರ್ ವೈಸು ಸೇಮ್ ಮಾಡಿದ್ದೀರಾ? ಸೇಮ್ ಮಾಡಿದ್ದೀವಿ. ಓಕೆ ಸರ್. ಈಗ ಇದರಲ್ಲಿ ಇದರದ್ದು ಕಣ್ಣು ತೋರಿಸಿ ಸ್ವಲ್ಪ.
ಇದ್ರದ್ದು ಸ್ವಲ್ಪ ವೈಟಿಶ್ ಗ್ರೇ ಕಲರ್ ಇದೆ, ಬಟ್ ಹೆಣ್ಣು ಕಂಪೇರ್ ಮಾಡಿದ್ರೆ ತೆಳುವು ಇದೆ ಇದು. ಹೆಣ್ಣು ಇದು ಕಾರ್ಬನ್ ಸರ್ ಇದು? ಇಲ್ಲ, ನೀವು ಕಾರ್ಬನ್ ಅಂತೀರಿ, ನನ್ನ ಲೆಕ್ಕದಲ್ಲಿ ಅದೇನು ಕಲರ್ ತೋರಿಸುತ್ತೆ ಅದು ಅದ್ರ ಲಿನಿಯೇಜ್ ತೋರಿಸುತ್ತೆ ಅದು. ಈಗ ನೀವು ದುಮಾಲಿ, ಇವಾಗ ನೀವು ಅದೇ ತಾಮ್ರಾಲು ಅಥವಾ ಕತನ್ನು ಅಥವಾ ಅದು ತೊಗೊಂಡ್ರೆ ರೆಡ್ಡಿಶ್ ತೋರಿಸುತ್ತೆ. ಈಗ ಒರಿಜಿನಲ್ ಮೂಲತಃ ಎಲ್ಲ ಅಕ್ಕಿಗಳು ಬಂದಿರೋದು ಈ ರಾಕ್ ಪಿಜನ್ನಿಂದ ಬಂದಿರೋದು. ರಾಕ್ ಪಿಜನ್ ನೋಡಿದ್ರೆ ಈಗೇನು ನಮ್ಮದು ಜಂಗ್ಲಿಗಳಿದೆ ಅದೇ ಕಲರೇ ಮೂಲತಃ. ಆಮೇಲೆ ನಾವು ಮನುಷ್ಯರು ಅದನ್ನು ಅದಕ್ಕೆ ಇದಕ್ಕೆ ಅದು ಎಲ್ಲ ಮಾಡಿಫೈ ಮಾಡಿ, ಜೆನೆಟಿಕ್ಸ್ ಎಲ್ಲ ಮಾಡಿಫೈ ಮಾಡಿ ಈಗ ನಾವು ಟಂಬ್ಲರ್ಸ್ ಇಟ್ಕೊಂಡಿದ್ದೀವಿ. ಫಾರಿನ್ನವರೆಲ್ಲ ಓಮಂಗ್ ಪಿಚನ್ ಮಾಡ್ಕೊಂಡಿದ್ದಾರೆ. ಬಟ್ ಎಲ್ಲದರಲ್ಲೂ ಒಂದೇ, ಅಲ್ಟಿಮೇಟ್ಲಿ ಅದು ಮನೆಗೆ ಬರಬೇಕು, ಇದು ಮನೆಗೆ ಬರಬೇಕು. ಸೊ ಅದು ರಿಸರ್ಚ್ ಮಾಡಿದ್ದಾರೆ. ಇದರ ಮೂಗಲ್ಲಿ ಮ್ಯಾಗ್ನೆಟಿಕ್ ಎಲಿಮೆಂಟ್ಸ್ ಇರುತ್ತೆ, ಅದನ್ನು ನೋಡ್ಕೊಂಡೇ ಪಾರಿವಾಳ ಮನೆಗೆ ಗುರ್ತಿಡಿಯೋದು. ಸೊ ಈಗ ಇದು ನೋಡಿದ್ರಿ, ಗಂಡಿಗೆ ಮಿಸ್ ಮ್ಯಾಚ್ ಮಾಡೋ ಕಣ್ಣು ಹಾಕಿದ್ದೀವಿ. ಆಮೇಲೆ ಬಾಲ ಪ್ಯಾಟ್ರನ್ನು ಇದು ಸ್ವಲ್ಪ ಆಲ್ಮೋಸ್ಟ್ ಸೇಮ್ ಇದೆ ಅಲ್ಲ ಸರ್? ಸೇಮ್, ಅದೊಂಚೂರು ಸ್ವಲ್ಪ ಅಗಲ ಇದೆ, ಏನೋ ಒಂದು ಇಂಚಸ್ ಅಲ್ಲ ಅಷ್ಟೇನೆ. ಇದನ್ನು ಸ್ವಲ್ಪ ಸರಿ ಮಾಡ್ಕೊಂಡಿದ್ದೀವಿ ನಾವು. ಈ ಥರ ನೋಡಿ, ನಮ್ಮಲ್ಲಿ ಏನಂದರೆ ನಾನು ಎಲ್ಲರೂ ಅನ್ವಯ ಆಗೋ ಥರ ಏನು ಹೇಳಕ್ಕೆ ಹೋಗಲ್ಲ ನಾನು. ನಮ್ಮಲ್ಲಿ ಆಡಿರೋ ಅಕ್ಕಿಗಳು ಮತ್ತು ಅದರ ತಂದೆ ತಾಯಿಗಳು, ಅದರ ಅಕ್ಕ ತಂಗಿ ಎಲ್ಲ ಗೊತ್ತು ನಮಗೆ. ಸೊ ಹಂಗಾಗಿ ಆ ಅಕ್ಕಿ ಏನು ಮಾಡುತ್ತೆ, ಈ ಅಕ್ಕಿ ಏನು ಮಾಡುತ್ತೆ ಹೆಚ್ಚು ಕಡಿಮೆ ಗೊತ್ತು. ಜೆನೆಟಿಕ್ ಒಂದು 4-5 ಜನರೇಷನ್ ಇತ್ತು ಅಂದರೆ ನಿಮಗೂ ಪೇರಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತೀರಾ? ನಾನು ಮೊದಲೇ ಹೇಳಿದಾಗೆ ಇವಾಗ ಜೆನೆಟಿಕ್ಸ್ ಇಲ್ಲದೆ ಅಕ್ಕಿ ಆಡಲ್ಲ ನನ್ನ ಲೆಕ್ಕದಲ್ಲಿ. ಇವಾಗ ಅದು ಸ್ವಲ್ಪ ಕರಿ ಅಕ್ಕಿನೇ ರೇಖದಾರೆ ಆಗ್ಬೋದು, ಸಬ್ಜಾನೆ ಆಗ್ಬೋದು, ತಾಮ್ರಾಲೆ ಆಗ್ಬೋದು. ಅದರಲ್ಲಿ ಆ ಜೀನ್ಸು ಎಲ್ಲಿಂದ ಅಪ್ಪನಿಂದ ತೊಗೊಂಬಂದಿರುತ್ತೋ, ಅಮ್ಮನಿಂದ ತೊಗೊಂಬಂದಿರುತ್ತೋ, ಜೀನ್ಸ್ ಅಂತೂ ಇರುತ್ತೆ ಅದರಲ್ಲಿ, ಹಂಗಾಗಿ ಆಡಿರುತ್ತೆ. ಆ ಅಕ್ಕಿಗೇನೆ ನೀವು ಬೇರೆ ಚೇಂಜ್ ಆಗೋ ಥರ ಕಲರ್ ಚೇಂಜ್ ಮಾಡಿಕೊಡ್ದು, ಪ್ಯಾಟ್ರನ್ ಸ್ವಲ್ಪ ಡಿಫ್ರೆಂಟ್ ಮಾಡಿಕೊಂಡು ಅಕ್ಕಿ ಮಾಡೋದು ಒಳ್ಳೆಯದು. ನನಗೆ ರಮೇಶ್ ಬಾಬು ಅವರು ಗುರುಗಳು ಅವರು ಹೇಳ್ಕೊಟ್ಟಿದ್ದಾರೆ ಪೇರಿಂಗ್ ಮಾಡೋದು ಹೆಂಗೆ ಅಂತ. ಅವ್ರ ಹತ್ರನೂ ಕಲ್ತ್ಕೊಂಡಿದ್ದೀನಿ. ಮತ್ತು ಷಣ್ಮುಗಮ್ ಅವರಿದ್ರು, ಅವ್ರ ಹತ್ರನೂ ಕಲ್ತಿದ್ದೀನಿ ನಾನು. ಮತ್ತು ಮಹಮ್ಮದ್ ಸಾಬ್ರಿದ್ದಾರೆ ನಮ್ಮ ಸ್ನೇಹಿತರು, ಅವ್ರ ಹತ್ರನೂ ಕೆಲವು ಟಿಪ್ಸು ಮತ್ತು ಇದನ್ನು ಗೈಡೆನ್ಸ್ ತೊಗೊಂಡಿದ್ದೀನಿ. ಮತ್ತು ಗೋಪಾಲ್ ಅವರಂತೂ ನಾನು ಎಷ್ಟು ಹೇಳಿದ್ರು ಮತ್ತು ಎಷ್ಟು ಅವ್ರನ್ನ ಜ್ಞಾಪಿಸ್ಕೊಂಡ್ರು ಮುಗಿಯಲ್ಲ ಅವ್ರದ್ದು. ಅವ್ರ ಹತ್ರನೂ ನಾನು ಕಲ್ತಿದ್ದೀನಿ. ನಾನು ಅವ್ರಿಗೆ ನನಗೇನು ತಿಳುವಳಿಕೆ ಇತ್ತು ಹೇಳಿದ್ದೀನಿ. ಅವ್ರೂ ಬಹುಶಃ ಪಾರಿವಾಳ ಶೋಕಿಯಲ್ಲಿ ಅವರು ಅಷ್ಟು ಖರ್ಚು ಮಾಡಿರೋರು ಯಾರನ್ನೂ ನಾನು ನೋಡಿಲ್ಲ. ಮತ್ತು ಆ ಥರ ಪಾರಿವಾಳ ಇಟ್ಟವ್ರನ್ನೂ ನಾನು ನೋಡಿಲ್ಲ. ಒಂದು ಟೈಮಲ್ಲಿ ಅವರಲ್ಲಿ ಕರ್ನಾಟಕದಲ್ಲಿ ಯಾರ್ಯಾರು ದೊಡ್ಡ ಶೋಕದಾರರಿದ್ದಾರೆ ಅವ್ರವ್ರದ್ದು ಏನು ಬ್ರೀಡ್ ಇದೆ ಎಲ್ಲ ಒಂದು ಕಡೆ ಹೋದರೆ ನೋಡ್ಬೋದಿತ್ತು. ಅವ್ರ ಅಕ್ಕಿಗಳು ನಮ್ಮ ಹತ್ರ ಇದೆ. ಆಮೇಲೆ ನಾವೇನು ಹಳೆ ಬ್ರೀಡ್ ಡೆವಲಪ್ ಮಾಡಿದ್ವಿ ಅದೂ ಇದೆ. ಬಟ್ ಇದು ಎವ್ರಿ ಡೇ ಲರ್ನಿಂಗ್ ಪ್ರೋಸೆಸ್ಸು ನನ್ನ ಪ್ರಕಾರ. ನಾನು ಕಲ್ತಿದ್ದೀನಿ ಅಂತ ಯಾರೂ ಎಮ್ಮರ ಆಗಲಿಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ. ಯಾಕಂದರೆ ಯು ಆರ್ ಡೀಲಿಂಗ್ ವಿತ್ ಆನ್ ಅನಿಮಲ್. ಹೌದು ಸರ್. ಸೊ ಎವ್ರಿ ಡೇ ಯು ಹ್ಯಾವ್ ಟು ಲರ್ನ್, ಎವ್ರಿ ಡೇ ಯು ಹ್ಯಾವ್ ಟು ಸಿ, ಸ್ಟಡಿ ದೆಮ್ ಆ್ಯಂಡ್ ಲರ್ನ್. ಸರ್ ತುಂಬ ಸಂತೋಷ ಆಯಿತು ನಿಮ್ಮ ಮಾತು ಕೇಳಿ. ನೋಡಿ ಹಂಗೆ ನಮ್ಮ ರಮೇಶ್ ಬಾಬು ಸರ್ ಕೂಡ ಒಂದು ಪ್ರಶ್ನೆ ಸರ್. ಈಗ ನೋಡಿ ಸಾರ್ ಹೇಳಿದ್ರು, ನಾವು ರಮೇಶ್ ಬಾಬು ಸರ್ ಹತ್ರ ಕೂಡ ನಾವು ಇದೇ ಕಲ್ತಿದ್ದೀವಿ ಅಂತ ಹೇಳಿದ್ರು. ಅದು ಅವ್ರ ದೊಡ್ಡ ಗುಣ. ತುಂಬ ಸಂತೋಷ ಆಯಿತು ಕೇಳಿ. ಈಗ ನೀವು ಬಂದಿದ್ದೀರಾ, ಈ ಎಪಿಸೋಡ್ ಫುಲ್ ನೋಡಿದ್ದೀರಾ. ಆಡೋ ಅಕ್ಕಿಗಳಾಗಿರ್ಬೋದು, ಆಮೇಲೆ ಕೆಲವೊಂದು ಸೆಟ್ಟಿಂಗ್ ಪೇರ್ಸ್ ನೋಡಿದ್ರಿ, ಗಂಡುಗಳು ಹೆಣ್ಗಳೆಲ್ಲ ನೋಡಿದ್ರಿ. ಈಗ ನೀವು ಏನಂತೀರಾ ಸರ್ ಈ ದಾವಡಿ ಬಗ್ಗೆ ಆಗಲಿ, ನಮ್ಮ ಗೋವಿಂದರಾಜ್ ಸರ್ ಬಗ್ಗೆ ಆಗಲಿ, ನಮ್ಮ ಭಾರ್ಗವ್ ಆಗಲಿ, ಅವ್ರ ಟೀಮ್ಗೆಲ್ಲ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ನಮಸ್ತೆ. ಪಾರಿವಾಳದ ಪ್ರೇಮಿಗಳಿಗೆಲ್ಲ ಒಂದು ಒಳ್ಳೆಯ ದಾವಡಿಯ ಇದು ಏನಪ್ಪ ಅಂದರೆ ರಿಸಲ್ಟೆಡ್ ದಾವಡಿ ಬಂದಿದ್ದೀವಿ. ನಮ್ಮ ಇಂಜಿನಿಯರ್ ಸಾಹೇಬರು ಅಕ್ಕಿನ ವರ್ಣನೆ ಮಾಡಿದ್ರು, ಸೈಂಟಿಫಿಕ್ ಮೆಥಡಲ್ಲಿ ತುಂಬ ವರ್ಣನೆ ಮಾಡಿದ್ದಾರೆ. ಭಾರಿ ಖುಷಿ ಅನ್ನಿಸ್ತು. ಅವ್ರ ಅಕ್ಕಿಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಆವಾಗ ಒಂದು ಗೋವಿಂದರಾಜ್ ಅವ್ರಿಗೆ ಹೇಳಿದೆ, ಏನಪ್ಪ ಹೇಳಿದೆ, ನಿಮ್ಮಲ್ಲಿ ಒಂದು ಪೆಕ್ಯುಲರ್ ಆಗಿ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಕೇಳಿದೆ. ಅದು ಅವರು ಕೇಳ್ತಾರೆ, ಅವ್ರು ಹೇಳಿದ್ರೆ ನಾನು ಹೇಳ್ತೀನಿ ಏನು ಪೆಕ್ಯುಲರ್ಡು ಆಲ್ರೆಡಿ ಹೇಳಿದ್ದಾರೆ. ಆಲ್ರೆಡಿ ಅವ್ರು ನನಗೆ ಕೇಳಿದ್ರೆ ಅದೇನು ಪೆಕ್ಯುಲರ್ಡು ಅಂದರೆ ನಾನು ನಿಮ್ಗೆ ಹೇಳ್ತೀನಿ. ಏನೂ ಇಲ್ಲ, ಅವರು ಎಲ್ಲ ದಾವಡಿಗಳಿಗೂ ಅಕ್ಕಿಗಳು ಜೊತೆ ಮಾಡಿದ್ದಾರೆ, ಏನೋ ಮಾಡಿದೆ. ಆದರೆ
ಅವ್ರು 2 ಸಿಸ್ಟಮ್ನ ಚೇಂಜ್ ಮಾಡಿದ್ದಾರೆ. ಬಾಡಿ ಇದು ಚೆಸ್ಟ್ ಇದೆಯಲ್ಲ, ಇದು ಶೋಲ್ಡ್ರ್ ಇದೆಯಲ್ಲ, ಆ ಶೋಲ್ಡ್ರ್ ಒಳಗಡೆ ಇರಬೇಕು ಚೆಸ್ಟ್ ಯಾವಾಗೂ, ಏನೋ ಮಜಲ್ಲು ಈ ಶೋಲ್ಡ್ರ್ ಒಳಗಡೆ ಇರಬೇಕು. ಆ ಶೋಲ್ಡ್ರು ಈ ಬೋನ್ ಇದೆ, ಈ ಶೋಲ್ಡ್ರ್ ಇದೆಯಲ್ಲ, ಅದು ಹೆಂಗಿರ್ಬೇಕಂದ್ರೆ ಈ ಇದೆಯಲ್ಲ, ಈ ಬೆಂಡ ಒಂಥರ ಕರುವಾಗಿ ಬೆಂಡಾಗಿರ್ತದೆ, ಟೆಂಪರ್ಡ್ ಆಗಿರ್ತದೆ. ಆ ಇದೆಯಲ್ಲ ಯಾವುದು ನಾವು ಲಾರಿಗಳು ಅದೆಲ್ಲ ನೋಡ್ತೀವಿ, ಶಾಕ್ ಅಬ್ಸರ್ ಇರ್ತಲ್ಲ, ಎಷ್ಟೇ ವೆಯ್ಟ್ ಹಾಕೋದು ಅದು ಹಿಂಗೆ ಇರ್ತದೆ, ಹೋಗ್ತಾ ಹೋಗ್ತಾ ಹಿಂಗೆ ಬೆಂಡಾಗ್ತದೆ. ಆದರೆ ಇವರೆಲ್ಲ ಅಕ್ಕಿಗಳು 90% ಅಕ್ಕಿಗಳು ಇವ್ರು ಮಾಡಿರೋ ಅಕ್ಕಿಗಳು ಎಲ್ಲ ನಿಂತ್ಕೊಂಡ್ರೆ ಚೆಸ್ಟ್ ಒಳಗಡೆ ಇರ್ತದೆ, 2 ಶೋಲ್ಡರ್ ಹೊರಗಡೆ ಇರ್ತದೆ ಸರ್. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ವೀಡಿಯೋನಲ್ಲಿ, ತುಂಬ ಒಳ್ಳೆ ಪಾಯಿಂಟು ಜೊತೆ ಮಾಡೋದಕ್ಕೆ. ಇದನ್ನು ಏನಂತೀವಿ ಅಂದರೆ ಬ್ಯಾಲೆನ್ಸ್ಡ್ ಬರ್ಡ್ ಅಂತ ಹೇಳ್ತೀವಿ. ಹಿಂಬಾರ ಮುಂಬಾರ, ಕೆಲವು ಅಕ್ಕಿಗಳಿಗೆ ಮುಂಬಾರ ಮುಂದ್ಗಡೆ ಬಂದುಬಿಟ್ಟಿರ್ತದೆ, ಅಂಥ ಅಕ್ಕಿಗಳು ನಾವು ಇದು ಮಾಡ್ದ ಅಂದರೆ ಅಕ್ಕಿಗಳು ಕೆಳಗಡೆ ಬಂದರೆ ಲಿಫ್ಟ್ ಮಾಡೋವಾಗ ಶೋಲ್ಡ್ರಿಗೆ ಅಕ್ಕಿಗಳಿಗೆ ಸೆಕೆಂಡ್ರಿ ವಿಂಗ್ಸ್ ತುಂಬ ಕೆಲಸ ಮಾಡಬೇಕಾಗತ್ತೆ, ಆಯಿತಾ. ಇದನ್ನೇನು ಮಾಡಿದ್ದಾರೆ ಅವರು, ಫ್ಲ್ಯಾಟಾಗಿ ನೀಟಾಗಿ ಹೋಗೋ ಥರ ಮಾಡಿದ್ದಾರೆ. ವಿಂಗ್ಸ್ ಅಲೈನ್ಮೆಂಟ್ಸು, ವಿಂಗ್ಸ್ನ ಒಂದೇನು ಪ್ರೈಮರಿ ವಿಂಗ್ಸ್ ಇದೆಯಲ್ಲ, ಸೆಕೆಂಡ್ರಿ ವಿಂಗ್ಸ್ ಅಷ್ಟಾಗಿ ನನಗೆ ಕೋಯಿನ್ಸೈಡ್ ಆಗಿಲ್ಲ. ಪ್ರೈಮರಿ ವಿಂಗ್ಸ್ ಮಾತ್ರ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಅಕ್ಕಿಗೆ ಏನು ಬೇಕಾಗಿದೆ, ಮಜಲ್ಲು ಅಷ್ಟೇ ಬ್ಯಾಲೆನ್ಸ್ಡ್ ಮಜಲ್ ಇಟ್ಟಿದ್ದಾರೆ. ಯಾವುದೇ ಮಜಲಲ್ಲಾಗಿ ವೆಯ್ಟ್ ಮಜಲ್ ಅಂತ ಇಟ್ಟಿಲ್ಲ. ಮತ್ತು ಯಾವ ಮಜಲ್ ಬೇಕಾಗಿರೋ ಮಜಲ್ನ ತುಂಬ ನೀಟಾಗಿ ಜೋಡಿಸಿದ್ದಾರೆ. ಮಜಲ್ನ ಹೆಂಗೆ ಹೇಳ್ಬೇಕಂದ್ರೆ ಫೀಲ್ ಮಾಡಬೇಕು, ಅದನ್ನು ಫೀಲ್ ಮಾಡಿದ್ರೆ ಈ ಮಜಲ್ ಒಳ್ಳೆಯದು, ಈ ಮಜಲ್ ಕೆಟ್ಟದು ಅಂತ ಹೇಳ್ಬೋದು. ಅದೇ ತುಂಬ ಚೆನ್ನಾಗಿ ಮಾಡಿದೆ ಸರ್, ಭಾರಿ ಖುಷಿ ಆಯಿತು. ನಮ್ಮ ಸ್ಟೂಡೆಂಟ್ಸು ಈ ಥರ 4 ಜನ ಹೇಳ್ಕೊಡೋರಾಗಿದ್ದಾರೆ ಅಂದರೆ ಅದಕ್ಕಿಂತ ಸಂತೋಷ ನನಗೆ ಇನ್ನೇನು ಇಲ್ಲ. ಮತ್ತು ಭಾರ್ಗವ ಇದ್ದಾರಲ್ಲ, ಭಾರ್ಗವ ನಮ್ಗೆ ಅಷ್ಟು ಒಳನಾಟ ಇಲ್ಲ. ನಮ್ಮ ಭಾರ್ಗವರು ಅವಾಗ ಕೇಳ್ತಾ ಇದ್ದೆ, ಏನಪ್ಪ ನಿಮ್ಮ ಗುರುಗಳು ಏನು ಹೇಳ್ತಾರಪ್ಪ ನನ್ನ ಬಗ್ಗೆ ಅಂದರೆ, ಯಾವತ್ತೂ ನಿಮ್ಮ ವಿಚಾರ ಹೇಳ್ತಾ ಇರ್ತಾರೆ ಸರ್ ಅಂತ ಹೇಳಿದ್ರು. ಭಾರಿ ಖುಷಿ ಅನ್ನಿಸ್ತು. ಅದೇ ಭಾರ್ಗವ ಭಾರಿ ಟ್ಯಾಲೆಂಟೆಡ್ ಇದ್ದಾನೆ, ಭಾರಿ ಮರ್ಮಯೋಗಿ, ಆಯಿತಾ. ಅವನು ವಿದ್ಯೆನ ಯಾರಿಗೂ ಸ್ಪ್ರೆಡ್ ಮಾಡೋಕ್ಕೆ ಕೊಡಲ್ಲ. ಅವ್ರ ಗುರುಗಳು ಸ್ಪ್ರೆಡ್ ಮಾಡೋ ಅಂತಾರೆ. ಅವನಿನ್ನ ಸ್ವಲ್ಪ ಚಿಕ್ಕ ವಯಸ್ಸೀಗ, ಸ್ವಲ್ಪ ದಿನ ಬಂದ ಮೇಲೆ ಇದರಲ್ಲಿ ಏನೂ ಇಲ್ಲ, 4 ಜನ ಹೇಳ್ಕೊಡೋಣ ಅಂತ ಭಾವನೆ ಬಂದು ಅವ್ರು ಇವತ್ತಲ್ಲ ನಾಳೆ ಈ 4 ಜನ ಹೇಳ್ಕೊಡ್ತಾರೆ. ಅವ್ರಿಗೆ ಆಡೋ ಕಲೆ ಇದೆಯಲ್ಲ ತುಂಬ ಚೆನ್ನಾಗಿದೆ. ಅಂದರೆ ಅಕ್ಕಿ ಯಾವ ಥರ ನೋಡ್ತಾರೆ, ನಮ್ಮ ಗುರುಗಳು ನೋಡ್ತಾರೆ, ಗೋವಿಂದರಾಜು ನೋಡ್ತಾರೆ ಅಂತ ಹೇಳ್ತಾಯಿದ್ರು. ನನ್ನ ಸುಮಾರು ಜನ ಆಡಿಸಿಲ್ಲ ಅಂತ ಹೇಳ್ತಾರೆ. ಎಸ್, ನಾನು ಆಡಿಸಿಲ್ಲ. ಯಾಕೆ ಆಡಿಸಿಲ್ಲ ಅಂತ ಹೇಳಿದ್ರೆ, ನಮ್ಮ ಮನೇಲಿ 30 ವರ್ಷ ಅಕ್ಕಿನೇ ಇರಲಿಲ್ಲ. ನಾನು ಎಲ್ಲಿ ಹೋಗಿ ಆಡ್ಸೋದು. ಇಂಜಿನಿಯರು ಸಾಹೇಬರು ಒಂದು ಮಾತು ಹೇಳಿದ್ರು, ಏನಪ್ಪ ಅಂದರೆ ಸೈನ್ಸ್ ಅಂದರು. ಎಸ್, ಎಕ್ಸಾಕ್ಟಾಗಿ 100% ಸೈನ್ಸ್ ಅಕ್ಕಿ ಶೋಕಿ. ಹಿಂಗಪ್ಪ ಅಂದರೆ ಅಕ್ಕಿ ಸ್ಟಡಿ ತಲೆಯಿಂದ ಹಿಡ್ದು ಕಾಲು ತನಕ ಮಾತಾಡೋದಿದೆ. ಅಕ್ಕಿ ಪುಕ್ಕಗಳಿದ್ದಾವಲ್ಲ, ಪುಕ್ಕಗಳು ಎಷ್ಟೋ ಮಾತಾಡೋದಿದ್ದಾವೆ. ಆ ಸೆಕೆಂಡ್ರಿ ವಿಂಗ್ಸ್ ಹಿಂಗೆ ಕರ್ವ್ ಇದ್ದಾವಲ್ಲ, ಅದರಲ್ಲಿ ಎಷ್ಟೋ ಇದಿದೆ. ಪ್ರೈಮರಿ ವಿಂಗ್ಸಲ್ಲಿ ಸ್ಟ್ರೈಟಾಗಿದ್ದರೆ ಏನೋ ಇದಾಗಿದ್ದರೆ ಅದರಲ್ಲಿದೆ, ಆಯಿತಾ. ಪ್ರತಿಯೊಂದು ಅಳವಡಿಸಿದ್ದಾವೆ. ಆವಾಗ ಹೇಳೋದು ಎಲ್ಲ ಅಕ್ಕಿನೂ ಚೆನ್ನಾಗಿರ್ತವೆ, ನೋಡೋಕ್ಕೆಲ್ಲ ಚೆನ್ನಾಗಿ, ಕೆಲವು ಆಡೋದೇ ಇಲ್ಲ, ಅದು ಮರ್ಮವಾಗಿರ್ತದೆ. ಅದರಲ್ಲಿ ಬಾಡಿ ಇನ್ನರಲ್ಲಿ ಪ್ರಾಬ್ಲಮ್ ಇರೋ ಅಕ್ಕಿಗಳು ಆ ಥರ ಆಗೋಕ್ಕಾಗಲ್ಲ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಇಂಜಿನಿಯರ್ ಸಾಹೇಬ್ರಿಗೂ ಮತ್ತು ಭಾರ್ಗವ ಟೀಮ್ಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದ್ರದ್ದು ಬಗ್ಗೆ, ಪಾರಿವಾಳ ಬಗ್ಗೆ. ಪೇರಿಂಗು ಬರ್ಡ್ಸು 125%, ಎಸ್, ನಿಮ್ಮದು ಕೂಪ್ ಮ್ಯಾನೇಜ್ಮೆಂಟು ಇನ್ನೊಂದು 40%, ಮತ್ತು ಬಿಡೋದಿದೆಯಲ್ಲ ಅದೇ ಡಿಫ್ರೆಂಟ್ ಕಲೆ ಅದು. ಎಸ್, ಯಾಕಂದರೆ ಪ್ರತಿ ಒಂದು ಹಂತದಲ್ಲೂ ನೀವು ಅದನ್ನು ಸ್ಟಡಿ ಮಾಡಬೇಕು. ಅದಕ್ಕೆ ಕರೆಕ್ಟಾಗಿ ಓಕೆ ಫೀಡಿಂಗ್ ಕರೆಕ್ಟಾಗಿ ಇಡಬೇಕು, ಪ್ರೋಟೀನ್ ಬ್ಯಾಲೆನ್ಸ್ ಮಾಡಬೇಕು, ಕಾರ್ಬೋಹೈಡ್ರೇಟ್ಸ್ ಬ್ಯಾಲೆನ್ಸ್ ಮಾಡಬೇಕು, ಒಳ್ಳೆ ನೀರು ಕೊಡಬೇಕು. ಮತ್ತು ಅವಾಗಲೇ ತಾವು ಹೇಳಿದ್ರಿ, ಬಿಟ್ಬಿಟ್ಟೆಲ್ಲ ಹೋಗಿ ಕೂತ್ಕೊಂಡು ಮೊಬೈಲ್ ನೋಡೋದಲ್ಲ, 24/7 ಅವನ್ನು ವಾಚ್ ಮಾಡಬೇಕು. ಬೆಳಗ್ಗೆ ಏನು ಕಂಡೀಷನಲ್ಲಿದೆ ಇದರಲ್ಲಿ ಏನೋ ನೀವು ವೆಂಕಟೇಶ್ವರ ದಾವಡಿ ಇಂಜಿನಿಯರ್ ಅಂತ ಹೇಳ್ತೀರಿ, ಇಂಜಿನಿಯರ್ದು ಪಾತ್ರ ತುಂಬ ಕಡಿಮೆ ಇರೋದಿದು. ಆ್ಯಕ್ಚುಲಿ ದೀಪು ಇಂಜಿನಿಯರ್ ಅಂತ ಸ್ಟಾರ್ಟ್ ಆಗಿ ನಾನಿಲ್ಲಿ ಒಂದು ಸೆಂಟ್ರಲ್ ಸೇರಿಕೊಂಡು ನನ್ನ ಇಂಜಿನಿಯರ್ ಅಂತಾನೆ. ಮೇಯ್ನ್ ಇಲ್ಲಿ ದೀಪುನೇ ಇಂಜಿನಿಯರು ಈ ದಾವಡಿಗೆ, ಹೌದು. ಆಮೇಲೆ ಎರಡನೇದಾಗಿ ಭಾರ್ಗವ್, ಮತ್ತು ಇವು ನಮ್ಮ ಆಮೇಲೆ ಟೀಮ್ ಇದೆ ನಮ್ಮದು. ಆ ಟೀಮ್ಗೆ ನಾನು ಕೈ ಮುಗಿದು ಅವ್ರಿಗೆ ಧನ್ಯವಾದ ಅರ್ಪಿಸ್ತೀನಿ ನಾನು. ಬಿಕಾಸ್ ವಿತೌಟ್ ದೇರ್ ಎಫರ್ಟ್ ಇಂಜಿನಿಯರ್ ಹೆಸರು ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಅವರೆಲ್ಲ ಪಟ್ಟಿರೋ ಶ್ರಮಕ್ಕೆ ನಾವೇನೋ ಈಗ ಬಂದು ಫ್ಲ್ಯಾಗ್ ಹಾಯಿಸ್ಟ್ ಮಾಡೋ ಥರ ಇದೆ. ಅದು ನನಗೆ ಕ್ರೆಡಿಟ್ ಸಲ್ಲದೋದು.
ಕ್ರೆಡಿಟ್ ಅವ್ರಿಗೆ ಸಲ್ಲಬೇಕು, ನನಗೆ ಮತ್ತು ನಮ್ಮ ಟೀಮ್ ಮೆಂಬರ್ಸ್ಗೆ. ನಾವೇನಿದ್ರು ಈಗ ಕ್ರಿಕೆಟ್ ಟೀಮಲ್ಲಿ ಕೋಚ್ ಇರ್ತಾರಲ್ಲ ಆ ಥರ ನಾನು ಆಡೋದು, ಬ್ಯಾಟಿಂಗ್ ಮಾಡೋದು, ಬೌಲಿಂಗ್ ಮಾಡೋದು, ಬಾಲ್ ಎಸೆಯೋದು ಎಲ್ಲ ಅವರೇನೆ. ಸೊ ಕಪ್ಪು ಅವರಿಗೆ ಸಲ್ಲಬೇಕಿದು. ಭಾಳ ದೊಡ್ಡ ಮಾತು ಹೇಳಿದ್ರಿ ಸರ್. ಮತ್ತು ಎರಡನೇದಾಗಿ ನನಗೆ ಯಾರ್ಯಾರು ಗುರುಗಳು ನನಗೆ ಮುಂದೆ ಮತ್ತು ಪರೋಕ್ಷವಾಗಿ ನನಗೆ ಈ ವಿದ್ಯೆ ಹೇಳ್ಕೊಟ್ಟಿದ್ದಾರೆ. ಇದು ವಿದ್ಯೆ ಅಂತಲೇ ಹೇಳೋದು. ನಾನು ME ಪದವೀಧರ ಆದರೂ ಅದರ ಪ್ಯಾರಲಲ್ ವಿದ್ಯೆನೇ ಇದು. ನಾನು ಇದನ್ನು ಏನು ತಪ್ಪಾಗೇನು ಇದು ಮಾಡಲ್ಲ. ಇದು ತುಂಬ ಸೈನ್ಸು. ಆವಾಗಲೇ ಹೇಳ್ದಂಗೆ ಇದನ್ನು ಬರ್ಡನ್ನ ಒಂದು ಪಕ್ಷಿನ ನಾವು ಅರ್ಥ ಮಾಡಿಕೊಂಡು ಅದ್ರದ್ದು ಪಾಸಿಟಿವ್ಸು ನೆಗೆಟಿವ್ಸು ಎಲ್ಲ ಕರೆಕ್ಟ್ ಮಾಡಿಬಿಡೋದು. ಯಾಕಂದರೆ ನಮಗೆ ಭಗವಂತ ಚಿಂತನೆ ಮಾಡಿ ಯೋಚನೆ ಮಾಡೋ ಶಕ್ತಿ ಕೊಟ್ಟಿರೋದ್ರಿಂದ ಅದನ್ನು ಕರೆಕ್ಟ್ ಮಾಡಿ ಮಾಡ್ಬೋದು. ಮತ್ತು ನಾನು ಆಗಲೇ ಇನಿಷಿಯಲ್ಲೆಲ್ಲ ಹೇಳಿದಾಗೆ ಫಸ್ಟು ನಿಮ್ಮ ಲೈಫ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ಳಿ ನೀವು. ನಂತರ ಪಾರಿವಾಳ ಯಾವಾಗ ಬೇಕಾದ್ರೂ ಸಿಗುತ್ತೆ, ಯಾವಾಗ ನೀವು ದುಡಿಯೋ ಥರ ಆಗ್ತೀರಿ, ಮತ್ತು ನಿಮ್ಮ ಫ್ಯಾಮಿಲಿ ಸದೃಢವಾಗಿರುತ್ತೆ. ನೀವು ಯಾವತ್ತು ಬೇಕಾದ್ರೂ ಪಾರಿವಾಳ ತರ್ಬೋದು, ಯಾವತ್ತು ಬೇಕಾದ್ರೂ ಪಾರಿವಾಳ ಬಿಡ್ಬೋದು. ಅದ್ರ ಜೊತೆಗೆ ನೀವು ಯಾರನ್ನು ದಯವಿಟ್ಟು ಒಂದು ಪಕ್ಷಿಗೋಸ್ಕರ ಯಾರೂ ಜಗಳ ಮಾಡ್ಕೋಬೇಡಿ, ಮನಸ್ತಾಪಗಳು ಮಾಡ್ಕೋಬೇಡಿ. ಯಾಕಂದರೆ ಇದು ಒಂದು ಪ್ರೀತಿಯ ಸಂಕೇತ. ಇದು ಡವ್ ಅಂತಲೇ ಅನ್ನೋದು ಇದಕ್ಕೆ. ಅದರದ್ದೇ ಆದ ಇದಿದೆ. ಇದರ ಗುಣಲಕ್ಷಣಗಳನ್ನ ನಾವೂ ಕಾಪಾಡಬೇಕು. ಅದು ಪಾರಿವಾಳ ಪ್ರೀತಿ ಸಂಕೇತವಾಗೇ ಉಳಿಸ್ಬೇಕು ನಾವು. ಅದನ್ನು ಡೆವಲಪ್ ಮಾಡೋದ್ರ ಜೊತೆಲಿ ನಾವು ಸುಮ್ಮನೆ ಹಿಂಗೆ ಸಣ್ಣ ಪುಟ್ಟ ವಿಷಯಗಳಿಗೆ ಗಲಾಟೆ ಮಾಡ್ಕೊಳ್ಳೋದು ದಯವಿಟ್ಟು ಮಾಡಬೇಡಿ. ಎಲ್ಲ ಹೊಂದ್ಕೊಂಡು ಅಣ್ಣ ತಮ್ಮದಿರ್ತಾರ ಬದುಕಬೇಕು ಅಂತ ನನ್ನ ಆಸೆ. ಮತ್ತು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ನಾನು. ಪಾರಿವಾಳ ಹೆಂಗೆ ಈಗ ಹಿರೇಬಾಜಿಯಲ್ಲಿ ಬೆಂಗಳೂರು ಮತ್ತು ಕರ್ನಾಟಕ ಹೆಸರು ಮಾಡಿದೆಯೋ ಅದೇ ಥರ ನಮ್ಮದೇ ಆದಂಥ ಬಂಡೂರು ಬ್ರೀಡ್ ಇದೆ. ಸೊ ಈ ಬಂಡೂರು ಬ್ರೀಡು ತಳಿ ಸಂಸ್ಕರಣೆ ಮಾಡಬೇಕು ಅಂತ ನನ್ನ ಹತ್ರ ಸುಮಾರು ಒಂದು 150ರಿಂದ 200 ಬಂಡೂರು ಬ್ರೀಡ್ ಇದೆ. ಜೊತೆಯಲ್ಲಿ ಡಾರ್ಪರ್ ಕುರಿ ಇದೆ, ಆಸ್ಟ್ರೇಲಿಯನ್ ವೈಟ್ ಕುರಿ ಇದೆ. ಈಗ ಅದನ್ನು ಒಂದು ಡೆವಲಪ್ ಮಾಡಿ ನನ್ನ ಆಸೆ ಇರೋದಿಷ್ಟೇ. ಅದೇನಾಗಿದೆ, ಇಂಟರ್ ಬ್ರೀಡ್ ಮಾಡಿ ಮತ್ತು ಎರಡನೇದಾಗಿ ಅದರದ್ದು ಮಾಂಸ ಉತ್ಕೃಷ್ಟವಾಗಿರೋದ್ರಿಂದ ಈ ಬ್ರಿಟಿಷರ ಕಾಲದಲ್ಲಿ ಅವರ 1 kg ಮಾಂಸ ತಿನ್ನಬೇಕು ಅಂದರೆ 4 ಕುರಿ ಕಟ್ ಮಾಡಿಸೋರು ಅವರು. ಅಂದರೆ ಇಂಥ ಬ್ರೀಡು ಇಂಡಿಯಲ್ಲಿ ಇದೆಯಲ್ಲ, ನಮ್ಮ ಹತ್ರ ಇಲ್ಲ ಅಂಥೇಳಿ 1 kg ಮಾಂಸ ಬೇಕು ಅಂದರೆ 4 ಕಟ್ ಮಾಡಿಸೋದು. ಆ ಥರ ಕಟ್ ಮಾಡಿ ಈಗ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ, ನೀವು ನಮ್ಮ ಕರ್ನಾಟಕದ್ದೇ ಮೂಲತಃ ಬ್ರೀಡು, ಎಸ್ಪೆಷಲಿ ಮಂಡ್ಯ ಡಿಸ್ಟ್ರಿಕ್ಟು, ಮೈಸೂರು ಡಿಸ್ಟ್ರಿಕ್ಟು, ಇದೆರಡರಲ್ಲಿ ಮತ್ತು ಬೆಂಗಳೂರು ಡಿಸ್ಟ್ರಿಕ್ಟ್ಗಳಲ್ಲೇ ಇರೋದದು ಕುರಿಗಳು. ಇವಾಗ ನೀವು ಪ್ಯೂರ್ ಬ್ರೀಡ್ ಹುಡುಕ್ತೀವಿ ಅಂತ ಹೇಳಿದ್ರು ಒಂದು 2,000 ಕುರಿ ಇದ್ದರೆ ಹೆಚ್ಚು. ಆಮೇಲೆ ಅದು ಇಂಟರ್ ಬ್ರೀಡ್ ಆಗಿ ಎಲ್ಲ ಕೈಗಳಿಂಗೆ ಕಾಲುಗಳಿಂಗೆ ಈ ಥರ ಎಲ್ಲ ಬರ್ತಾಯಿದೆ. ಸೊ ನನ್ನ ಹತ್ರ ಒಂದು ಒಳ್ಳೆಯದು 4 ಟಗರಿದೆ ಮತ್ತು ಒಂದು ಬ್ರೀಡಿಂಗ್ ಫೀಮೇಲ್ಸ್ ಒಂದು 100-120 ಇದೆ. ಸೊ ನಾವೇನೇ ಈ ಪಾರಿವಾಳ ಶೋಕಿನ ಹೆಂಗೆ ಇಲ್ಲಿ ಜೆನೆಟಿಕ್ಸ್ ಕಲ್ತಿದ್ದೀವಿ ಅದನ್ನು ಅಲ್ಲೂ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ. ಸೂಪರ್ ಸರ್. ಈಗ ಸದ್ಯಕ್ಕೆ ತುಂಬ ಒಳ್ಳೆ ಬ್ರೀಡು ನನ್ನ ಹತ್ರ ಇದೆ. ಸೂಪರ್ ಸರ್, ಕಂಗ್ರ್ಯಾಚುಲೇಷನ್ಸ್. ಮತ್ತು ಆಸ್ಟ್ರೇಲಿಯಾದಿಂದ ಡಾರ್ಪರು ನಮ್ಮ ಸ್ನೇಹಿತರು ಇಂಪೋರ್ಟ್ ಮಾಡಿಸಿದ್ರು. ಫಸ್ಟ್ ಟೈಮ್ ಇನ್ ಇಂಡಿಯಾ ಇಂಪೋರ್ಟ್ ಮಾಡಿಸಿದ್ದಾರೆ. ಆ ಡಾರ್ಪರ್ ಟಗರುಗಳು ನನ್ನ ಹತ್ರನೂ ಇದೆ. ಮತ್ತು ಆಸ್ಟ್ರೇಲಿಯನ್ ವೈಟ್ ಟಗರು ಇದೆ. ಅದನ್ನು ಡೆವಲಪ್ ಮಾಡ್ತಾಯಿದ್ದೀವಿ. ಡೆವಲಪ್ ಮಾಡಿ ಫಾರ್ಮರ್ಸ್ಗೆ ಕೊಡಬೇಕು ಅನ್ನೋ ಆಸೆ ಇದೆ. ಮುಂದಕ್ಕೆ ಏನಾಗುತ್ತೆ ನೋಡಬೇಕು. ಒಳ್ಳೆಯದಾಗುತ್ತೆ ಸರ್. ಅದರಲ್ಲೂ ಸಕ್ಸಸ್ ಕಾಣ್ತೀರಾ ಅಂತ ನಮಗೆ ಹೋಪ್ ಇದೆ ಸರ್. ಹಾಗೆ ನೀವು ಅಷ್ಟೇ ನಮ್ಮ ಕರ್ನಾಟಕ ಜನ ಸರ್ಕಾರದಲ್ಲಿ ಭಾಳ ನಿಷ್ಠಾವಂತ ಸೇವೆ ಸಲ್ಲಿಸಿದ್ದೀರಾ. ಅದ್ರ ಬಗ್ಗೆ ನಾವೆಲ್ಲ ಚಿರಋಣಿಗಳಾಗಿದ್ದೀರಾ ಸರ್. ಏಕೆಂದರೆ ನಾವೇನೇ ಹೇಳಿದ್ರೂ ಒಂದು ಸಮಾಜಕ್ಕೊಂದು ಸೇವೆ ಸಲ್ಲಿಸ್ಬೇಕು ಅಂತೇಳಿ ನೀವು ಯಾವತ್ತೂ ಅಷ್ಟೇ ಆ ಜನ ಸರ್ಕಾರಕ್ಕೆ ಭಾಳ ಗೌರವಯುತವಾಗಿ ನಡ್ಕೊಳ್ತಾ ಇರ್ತೀರಾ. ಮುಂದಕ್ಕೂ ಅಷ್ಟೇ ನಿಮ್ಮಿಂದ ಎಷ್ಟೋ ಜನಗಳಿಗೆ ಒಂದು ದಾರಿದೀಪಗಳಾಗಿದ್ದೀರಾ. ಮುಂದೇನೂ ಅಷ್ಟೇನೇ ಆ ದಾರಿದೀಪಗಳು ನಂದಾದೀಪವಾಗಿ ಬೆಳಗಲಿ ಅಂತೇಳಿ ನಾನೆಲ್ಲ ಶೋಕದಾರರ ಪರವಾಗಿ ಕೇಳ್ಕೊಳ್ತೀನಿ ಸರ್. ಇನ್ನೂ ಅಷ್ಟು ಜನ ಈ ಶೋಕಿಗಳಲ್ಲಿ ಬೆಳೆತು ಈ ಕುರಿ ವಿಚಾರಗಳಲ್ಲೂ ಕಲ್ತ್ಕೊಂಡು ಈ ಒಂದು ಕರ್ನಾಟಕಕ್ಕೆ ಒಂದು ಭೂಷಣವಾಗಿ ಶಿಖರವಾಗಿ ಇರಲಿ ಅಂತೇಳಿ ನಾನು ಎಲ್ಲರ ಪರವಾಗಿ ಕೇಳ್ಕೊಳ್ತೀನಿ ಸರ್. ನೀವು ಸದಾ ಆರೋಗ್ಯ, ಐಶ್ವರ್ಯ, ಭಾಗ್ಯ, ಭೋಗಾದಿಗಳನ್ನು ಕೊಟ್ಟು ನಿಮ್ಮ ಸರ್ವೀಸು, ನಿಮ್ಮ ಮನೆಯವರೆಲ್ಲ ಅಷ್ಟೇ ಹೈಲಿ ಕ್ವಾಲಿಫೈಡ್ಸೆ. ಎಲ್ಲೂ ನೀವು ತೋರಿಸ್ಕೊಂಡಿದ್ದಿಲ್ಲ. ನಿಮ್ಮ ತಾತ ಅವರು, ರಾಚಯ್ಯ ಅವರು, ಯಾರಿಗೂ ಗೊತ್ತಿಲ್ಲ. ನಾವು ಹೇಳೋದನ್ನ ಹೆಸರಿಲ್ಲ. ಆದರೂ ನೀವು ಹೇಳ್ತಾ ಇದ್ದೀರಿ ಹೇಳ್ಬೇಡ್ರಿ ಅಂತ. ಆದರೂ ನಾನು ಮನಸ್ಸು ನಿಲ್ತಾ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಷ್ಟು ಒಂದು ದೊಡ್ಡ ಬ್ಯಾಕ್ಗ್ರೌಂಡ್ ಇದ್ರೂ ಎಲ್ಲೂ ನಿಮ್ಮ ಅಹಂಬಂಧನ ಆಗಲಿ ಇನ್ನೊಂದಾಗಲಿ ತೋರಿಸ್ಕೊಂಡಿಲ್ಲ. ಎಷ್ಟೋ ಸ್ಕೂಲ್ಗಳು ನಡೆಸ್ತಾ ಇದ್ದೀರಾ, ಯಾರಿಗೂ ಹೇಳ್ಕೊಂಡಿದ್ದಿಲ್ಲ.
ಆ ಥರದ್ದೆಲ್ಲ ದೊಡ್ಡ ಮನೋಭಾವ ಇರುವಂಥ ಕುಟುಂಬ ಶ್ರೀಮಂತಿಕೆ ಇರುವಂಥ ಕುಟುಂಬ ನಿಮ್ಮದು. ಅಂಥದ್ರಲ್ಲಿ ನೀವೆಲ್ಲ ಒಂದು ದೇಶಕ್ಕಾಗಿ ಸೇವೆ ಮಾಡಿದ್ದೀರಾ. ಇಡೀ ಎಲ್ಲರ ನಮ್ಮ ಈ ಪಾರವಾಳದ ಫ್ಯಾಮಿಲಿಗಳ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಸರ್. ಒಳ್ಳೆಯದು. ಎಸ್ಪೆಷಲಿ ನಮ್ಮ ಚಾನಲಿಂದ ಅಂತೂ ನಿಮಗೆ ಕೈ ಎತ್ತಿ ಮುಗಿದು ನಮಸ್ಕಾರ ಮಾಡ್ತೀರಿ ಸರ್. ಯಾಕೆಂದರೆ ನಿಷ್ಠಾವಂತ ನೀವು ಸೇವೆ ಸಲ್ಲಿಸಿ ಇವತ್ತಿನ ದಿವಸ ನಿವೃತ್ತಿಯಾಗಿದ್ದೀರಾ. ನಿಮ್ಮ ಸೇವೆ ಜೊತೆಗೆ ನಿಮ್ಮ ಜೊತೆಗೆ ಆಡು ಭಾಷೆ ನಮ್ಮ ನಂಟಿದೆಯಲ್ಲ ಸರ್, ಅದು ಭಾಳ ದೊಡ್ಡದು ಅಂಥೇಳಿ ನಿಮ್ಮನ್ನು ಕೇಳ್ಕೊಳ್ತೀನಿ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಆಮೇಲೆ ನೋಡಿ, ಈಗ ನೀವು ಈ ಎಪಿಸೋಡಲ್ಲಿ ನಿಮ್ಮ ಸ್ನೇಹಿತರಾಗಲಿ, ನಿಮ್ಮ ವೆಲ್ವಿಷರ್ ಆಗಲಿ, ನೀವು ಯಾರ್ಯಾರನ್ನ ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಮೊದಲನೇದಾಗಿ ನನಗೆ ಯಾರ್ಯಾರು ಗುರುಗಳಿದ್ದಾರೋ ಅವರೆಲ್ಲರ ಪಾದಾರವಿಂದಕ್ಕೆ ನಮಸ್ಕಾರ ಮಾಡೋಕ್ಕೆ ಬಯಸ್ತೀನಿ. ನನಗೆ ಪಾರವಾಳ ಶೋಕಿಯಲ್ಲಿ ನನ್ನ ಅತಿ ಹತ್ತಿರವಾದ ಮತ್ತು ನನ್ನ ಹೃದಯದಲ್ಲಿರ್ತಕ್ಕಂಥ ನಮ್ಮ ಗೋಪಾಲ್ ಅವರು ಇವತ್ತು ನಮ್ಮ ಜೊತೇಲಿಲ್ಲ. ಆದರೂ ನಾನು ನಮ್ಮ ಭಾರ್ಗವನಿಗೆ ಯಾವಾಗಲೂ ಹೇಳ್ತಿದ್ದೆ, ಎಲ್ಲೋ ಮೇಲೆ ಗೋಪಾಲಣ್ಣ ಆಶೀರ್ವಾದ ಮಾಡ್ತಾರೆ ಕಣೋ, ಆ ಚೀನಿ ಬಂದು ಅವಾಗಲೇ ನಿಮಗೆ ಅದನ್ನ ಬಿಟ್ಟು ತೋರಿಸ್ತೀವಿ ನಾವು. ಅದು ಒಂದೇ ವಾರದಲ್ಲಿ ಭಾನುವಾರ, ಸೋಮವಾರ ಮತ್ತು ಭಾನುವಾರ 12 hours ಪ್ಲಸ್ ಟೋಟಲ್ ಹಾಕಿದ್ರೆ ಸುಮಾರು 38 or 39 hours ಬರುತ್ತೆ. ಅದು ಆಡ್ತು. ಆ 3 ಸರಿನೂ ಗೋಪಾಲ್ ಅವ್ರು ಇಲ್ಲೇ ಇದ್ದರು. ಆವಾಗ ಫಸ್ಟ್ ಟೈಮ್ ಬಿಟ್ಟಾಗ ಮಧ್ಯಾಹ್ನ 4 ಗಂಟೆಗೆ ಬಾಜಿ ಮಾಡ್ತದೋ, ಅಲ್ಲೇ ಪಾರ್ಕಲ್ಲಿ ಕೂತಿದ್ವಿ ಎಲ್ಲರೂ. ಅವರೊಂಥರ ಜೋಬಲ್ಲಿ ಹಿಂಗೆ ಕೈ ಹಾಕ್ಕೊಂಡು ಸ್ಟೈಲ್ ಆಗಿದೆ, ಗುರುಗಳೇ ಬಿಡಿ ನಮ್ಮ ಮನೆಗೆ ಹೋಗ್ಬಿಟ್ಟು ಸಾಯಂಕಾಲ ಬರ್ತೀನಿ ಅರೆ ಅಷ್ಟು ಖುಷಿ ಪಡೋರು. ಬಿಡಿ ನೀವು ಒಂದು ಸಾಧನೆ ಮಾಡ್ತೀರಾ ನೀವು. ನನಗೆ ಯಾವಾಗಲೂ ಹೇಳೋರು, ನೀವು ನನ್ನ ಚಪಾತಿ ಹಾಕ್ಕೊಂಡಾಗ ಅಗದಂಗೆ ಅಗದು ಬಿಡ್ತೀರಾ ನೀವು ಅಂತ ಜೋಕ್ ಮಾಡೋರು ನನಗೆ. ಬಟ್ ನಾವಿಬ್ಬರು ಅಷ್ಟೇ ಆತ್ಮೀಯರು. ಅವರು ಇವತ್ತು ನಮ್ಮ ಜೊತೇಲಿಲ್ಲ. ಆದರೂ ನಮ್ಮ ದಾವಡಿಯ ಎಲ್ಲ ಮೆಂಬರ್ಸ್ ಹೃದಯದಲ್ಲೂ ಇದ್ದಾರೆ. ಯಾಕಂದರೆ ಅವರು ನಮ್ಮನ್ನು ಅಷ್ಟು ಪ್ರೀತಿ ಮಾಡೋರು, ನಾವು ಅಷ್ಟು ಅವರು ಒಂಥರ ಫ್ಯಾಮಿಲಿ ಮೆಂಬರ್ ಥರನೇ ಇದ್ದಿದ್ದು. ನಾನು ಪ್ರಪ್ರಥಮವಾಗಿ ಅವ್ರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಎರಡನೇದು ನಮ್ಮ ರಮೇಶ್ ಬಾಬು ಸರ್ನ ಮತ್ತು ಷಣ್ಮುಗಮ್ಮ ಅವರು ಇವತ್ತಿಲ್ಲ ನಮ್ಮ ಜೊತೆಲಿ, ಅವ್ರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಮೊಹಮ್ಮದ್ ಸಾಬ್ ಚನ್ನಪಟ್ಟಣ ಅವ್ರ ಹತ್ರನೂ ತುಂಬ ಕಲ್ತಿದ್ದೀನಿ ನಾನು. ಮತ್ತು ಫಾರೂಕ್ ಅವ್ರ ಹತ್ರನೂ ಕಲ್ತಿದ್ದೀನಿ. ಮತ್ತು ಎಷ್ಟೋ ಹಳೆ ಶೋಕ್ದಾರರು ಇವತ್ತು ಯಾರೂ ಇಲ್ಲ. ಮಾಡಿಲಿಂಗಪ್ಪ ಅವರು, ಗೋಪಿ ಅವರು, ಮತ್ತು ಕಾಫಿ ಪುಡಿ ರಂಗಪ್ಪನವರು, ಮತ್ತು ಪೈಲ್ವಾನ್ ಕೃಷ್ಣಣ್ಣ ಅವ್ರದ್ದೆಲ್ಲ ಒಡನಾಟ ಇತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಮೈಸೂರು ಪೈಲ್ವಾನ್ರದ್ದು ನಾನು ನಿಮ್ಗೆ ಅವಾಗಲೇ ಹೇಳಿದೆ, ತುಂಬ ಹೃದಯವಂತರು. ಈಗ ಹಳೆಯವರು ಯಾವ ಥರ ಹೃದಯವಂತರಾಗಿದ್ರೋ ಅದನ್ನು ನೋಡಿದ್ದೀವಿ. ಅದೇ ಥರ ಈಗಿನ ಪೀಳಿಗೆನೂ ಅದೇ ಹೃದಯವಂತಿಕೆ ಬೆಳೆಸ್ಕೋಬೇಕು. ಪಾರವಾಳ ಈಸ್ ಎ ಸ್ಮಾಲ್ ಥಿಂಗ್, ಬಟ್ ಅದಕ್ಕೋಸ್ಕರ ವೈಮನಸ್ಯ ಮಾಡ್ಕೊಳ್ಳೋದಂತೂ ನನಗಂತೂ ಒಂಚೂರು ಇಷ್ಟ ಇಲ್ಲ. ಯಾಕಂದರೆ ಆಡೋದು ಪಾರವಾಳ ಕೆಳಗಡೆ ನಾವು ಕಚ್ಚಾಡೋದು ಅಷ್ಟು ಸಮಂಜಸ ಅಲ್ಲ ಅನ್ಕೋತೀನಿ ನಾನು. ನೀವು SR ಬ್ರದರ್ಸು, ನಿಮಗೆ ಅನಂತ ಧನ್ಯವಾದಗಳು. ನಮ್ಮದು ಈ ಎಪಿಸೋಡ್ ಮಾಡಿ ನಾವು ತುಂಬ ವರ್ಷ, ನಾನು ಆ್ಯಕ್ಚುಲಿ ಸರ್ವೀಸಲ್ಲಿ ಇದರಿಂದ ಇದೆಲ್ಲ ಮಾಡೋದು ಬೇಡ ಅಂತ ನಂದು ಒಂದು ಅನಿಸಿಕೆ ಇತ್ತು. ಹೊರಗಡೆ ಚಾನಲ್ ಅವರು ಕೇಳಿದ್ರು, ಇಲ್ಲ ನೀವೇ ನಿಮ್ಮ ಕೈಲೇ ಮಾಡಿಸ್ಬೇಕು ಮತ್ತು ಹೇಮಂತ್ ಸರ್ ಅವ್ರನ್ನ ಕರಿಬೇಕು ಅಂತ ತುಂಬ ಆಸೆ ಇತ್ತು. ಅದ್ರ ಜೊತೆಗೆ ನಮ್ಮದು ನಮ್ಮ ದೀಪು, ಭಾರ್ಗವು ಮತ್ತು ನಮ್ಮ ಯಾರೆಲ್ಲ ಟೀಮ್ ಮೆಂಬರ್ಸ್ ಇದ್ದಾರೆ, ಒಬ್ಬರು ಹೇಳಿದ್ರೆ ಒಬ್ಬರನ್ನೇನಾರು ಬಿಟ್ಟರೆ ಇನ್ನೊಬ್ಬರು ಬೇಜಾರು ಮಾಡ್ಕೋತಾರೆ. ಸೊ ಎಲ್ಲರಿಗೂ, ತೇಜಸ್ಸು, ಲಕ್ಷಿತ್ತು, ಆಮೇಲೆ ಮಿಕ್ಕಿದವರು ಯಾರಿದ್ದಾರೆ ಎಲ್ಲರಿಗೂ ನನ್ನ ಹೃದಯದಿಂದ ಅವ್ರಿಗೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತೀನಿ. ಸೊ ನೋ ಮ್ಯಾನ್ ಈಸ್ ಸಕ್ಸಸ್ಫುಲ್ ವಿತೌಟ್ ದಿ ಎಫರ್ಟ್ ಆಫ್ ಅದರ್ಸ್ ಅಂತ ಹೇಳ್ತಾರೆ. ನಾವು ಮುಂಚೂಣಿಯಲ್ಲಿದ್ರೂ ಅವ್ರ ಪ್ರತಿ ಶ್ರಮ ಮತ್ತು ಅವರು ಇದರಿಂದನೇ ನಮ್ಮದು ಈ ವೆಂಕಟೇಶ್ವರ ದಾವಡಿ ಅಂತ ಏನಿದೆ ಇವತ್ತು ತಕ್ಕ ಮಟ್ಟಿಗೆ ಹೆಸರು ಮಾಡಿದ್ದೀವಿ ಅಂತ ಹೇಳಬಲ್ಲೆ ನಾನು. ಮತ್ತು ತಕ್ಕ ಮಟ್ಟಿಗೆ ಪರ್ಫಾರ್ಮೆನ್ಸ್ ಇದೆ. ಇವಾಗ ನಾವೇನೇ ಇಷ್ಟೆಲ್ಲ ಇದ್ದು, ನಮಗೂ ಎಷ್ಟೋ ತಿಳುವಳಿಕೆ ಇದ್ದು, ಒಂದು 13 hour ಅಕ್ಕಿ ಬಿಡೋದಕ್ಕೆ ನಾವೇ ಸುಮಾರು 6 ವರ್ಷ ತೊಗೊಂಡ್ವಿ. ಆಡಿಸೋದು ಅಷ್ಟು ಈಸಿ ಇಲ್ಲ. ನಿಮಗೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಾ, ನೀವು ಬಂದು ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಮ್ಮದು ಎಪಿಸೋಡ್ ಮಾಡಿದ್ದಕ್ಕೆ, ಮತ್ತು ಎಲ್ಲ ಪಾರವಾಳ ಶೋಕ್ದಾರರಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಫ್ರೆಂಡ್ಸ್ ನೋಡಿ, ಈಗ ವೆಂಕಟೇಶ್ವರ ದಾವಡಿಯಲ್ಲಿ ನೋಡಿ ಆಡಿರೋ ಅಕ್ಕಿಗಳು ನೋಡಿದ್ವಿ. ಆಮೇಲೆ
ಫೇವ್ರೆಟ್ ಜೊತೆಗಳು ನೋಡಿದ್ವಿ, ಆಮೇಲೆ ಅವ್ರ ಫೇವ್ರೆಟ್ ಗಂಡುಗಳು ಹೆಣ್ಗಳೆಲ್ಲ ನೋಡಿದ್ವಿ. ನಮಗಂತೂ ನೋಡಿ ತುಂಬಾ ಸಂತೋಷ ಆಯಿತು ಸರ್. ಆಮೇಲೆ ಈಗ ನಿಮಗೆ ಮೇಯ್ನು ಈಗ ಟಾಪಿಕ್ ಸ್ಟಾರ್ಟ್ ಆಗೋದೆ ಇವಾಗ. ಈಗ ನೋಡಿ ನೀವು 2012ರಿಂದನೂ ಬಿಟ್ಕೊಂಡು ಬರ್ತಾ ಇದ್ದೀರಾ, ಪ್ಲಸ್ ಯೂಜ್ ಪರ್ಫಾರ್ಮೆನ್ಸ್ ಅಂದರೆ 2020ರಿಂದ ಕಂಟಿನ್ಯೂಸ್ ಆಗಿ ಅದು ಯಾರೂ ನಂಬಕ್ಕಾಗಲ್ಲ. ಆಮೇಲೆ ಪ್ರೀವಿಯಸ್ಲಿನೂ ಯಾರು ಈ ಥರ ಅಚೀವ್ಮೆಂಟ್ ಮಾಡಿಲ್ಲ, ಆ ಥರ ಒಂದು ಅಚೀವ್ಮೆಂಟ್ ಮಾಡಿದ್ದೀರಾ ನೀವು, ಮಾಡ್ಕೊಂಡು ಬರ್ತಾನೆ ಇದ್ದೀರಾ ಇವಾಗ್ಲೂ 2020ರಿಂದನೂ ಕಂಟಿನ್ಯೂಸ್ ಆಗಿ ನೋಡಿ. ಆಮೇಲೆ ನಿಮ್ಮ ದಾವಡಿಗೆ ಬಂದು ಕಲರ್ ಸ್ಪೆಷಲಿಸ್ಟ್ ಅಂತಾನೆ ಕರೀತಾರೆ. ಕಲರ್ಗಳು ಅಂತ ಹೇಳಿದ್ರೆ ಎಲ್ಲರೂ ಫಸ್ಟೇ ಫಿಕ್ಸ್ ಆಗೇ ಟೂರ್ನಮೆಂಟ್ ಕಟ್ಟೋದು, ಬಿಡಪ್ಪ ಅವರೇ ಗೆಲ್ಲೋದು ಅನ್ನೋ ಥರ ಕಟ್ತಾರೆ. ಪ್ಲಸ್ ಸಿಂಗಲ್ಗಳು ಅಷ್ಟೇ, ಭಾನುವಾರದತ್ತು ತುಂಬಾ ಒಳ್ಳೊಳ್ಳೆ ಲಾಂಗ್ ಟೈಮ್ ಬಿಡ್ತೀರಾ. ಆಮೇಲೆ ಇನ್ನೊಂದೇನಂದರೆ ಜನರಿಗೆಲ್ಲ ಇವರು ಜೂನಲ್ಲಿ ಟಾಪ್ ಪರ್ಫಾರ್ಮರ್ ಅಂತ ಎಲ್ಲರೂ ಮಾತಾಡ್ಕೊಳ್ಳೋದು, ಜುಲೈಗಿನ್ನ ಇವ್ರು ಜಾಸ್ತಿ ಜೂನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತಲೂ ಜನಗಳು ಆಚೆ ಮಾತಾಡ್ಕೊತಾ ಇದ್ದಾರೆ. ಈಗ ನಮ್ಮ ಚಾನಲ್ ಪರವಾಗಿ ನಿಮಗೆ ಕೆಲವೊಂದು ಕ್ವಶನ್ನ ಕೇಳ್ತೀವಿ. ಈಗ ನೀವು ಯಾವ ರೀತಿ ಅಕ್ಕಿಗಳಿಗೆ ಫೀಡಿಂಗ್ ಎಲ್ಲ ಕೊಡ್ತೀರಾ ಸರ್? ನಾರ್ಮಲಾಗಿ ಟೂರ್ನಮೆಂಟ್ ಟೈಮಲ್ಲಿ ಅಕ್ಕಿಗಳಿಗೆ ಫೀಡಿಂಗು ಏನೇನು ಕೊಡ್ತೀರಾ ಸರ್? ಏನು ಫೀಡಿಂಗ್ ಅಂದರೆ ಮಾಮೂಲಿ 5 ಅವರ್ 6 ಅವರ್ ಬಿಟ್ಕೊಂಡ್ ಬರ್ತಾ ಇರ್ತೀವಲ್ಲ, ಹಂಗೆ ಬರೋವಾಗ ಹಂಗೆ ರಾಗಿ ಎರ್ದೇ ಇಟ್ಟಿರ್ತೀವಿ. ಅದಾದ್ಮೇಲೆ ಸಜ್ಜೆ, ಗೋಧಿ, ಹುಳ್ಳಿಕಾಳು, ಕಳೆಕಾಳು, ಕಡಲೆ ಬೀಜ ಅದು ಟೈಮಿಂಗ್ಸ್ ತಕ್ಕಂಗೆ ಅದು ಪ್ರಮಾಣವಾಗಿ ಕೊಟ್ಕೊಂಡು ಹೋಗ್ತೀವಿ ಅಷ್ಟೇ. ಎಷ್ಟು ಅವರ್ ಆದಮೇಲೆ ನೀವು ಕಡಲೆ ಬೀಜ ಸ್ಟಾರ್ಟ್ ಮಾಡ್ತೀರಾ ಸರ್? ಅದು ಏಟ್ ತಕ್ಕಂಗೆ ಏಟ್ ಯಾವ ಥರ ಇರುತ್ತೋ ಅದು ನೋಡಿಕೊಂಡು. ಆಮೇಲೆ ಒಂದು ವಿಚಾರ ತಿಳ್ಕೊಂಬಿಡಿ ಸ್ನೇಹಿತರೆ, ಕಡಲೆ ಬೀಜ ಎಲ್ಲರೂ ನಿಮ್ಗೆ ಹೇಳ್ತಾರೆ ಕೊಡಿ ಕೊಡಿ ಅಂತ, ಆದರೆ ಅದರಲ್ಲಿ ಏಟ್ ಕಮ್ಮಿ ಆಗೋ ಚಾನ್ಸಸ್ ಇದೆ ಅಂತ ಭಾರ್ಗವ್ ಅವರು ಹೇಳ್ತಾವ್ರೆ. ಅದು ಬರ್ಡ್ ಮೇಲೆ ಡಿಪೆಂಡ್ ಆಗುತ್ತೆ. ಬರ್ಡ್ ಮೇಲೆ ಡಿಪೆಂಡ್ ಆಗಿ ನೀವು ಕಡಲೆ ಬೀಜ ಕೊಡಬೇಕು. ನೀವು ಕಡಲೆ ಬೀಜನ ಎಷ್ಟು ಅವರ್ ಬಂದ ಮೇಲೆ ಸ್ಟಾರ್ಟ್ ಮಾಡ್ತೀರಾ? ಬಾಜಿ ಎಷ್ಟಿರಬೇಕು? ಅದಕ್ಕೆಲ್ಲ ಹೆಂಗ್ ಕೊಡ್ತೀರಾ ಸರ್ ಹೇಳಿ ಸರ್? ಫಸ್ಟ್ ಸರ್ ಬ್ಲಡ್ ಲೈನ್ ಇರ್ಬೇಕು ಅಕ್ಕಿ. ಓಕೆ ಆಯ್ತು. ಅದಾದ್ಮೇಲೆನೆ ಈ ನಾವು ಕೊಟ್ಟಾಗ ಅದು ಆಡುತ್ತೆ. ಎಲ್ಲರೂ ಊಟ ಅಲ್ಲಿ ಆಡ್ತು ಅಂತಾರೆ, ಅದು ಫಸ್ಟ್ ಅಲ್ಲಿ ಇರ್ಬೇಕು ಒಳಗಡೆ ರಕ್ತ ಅಂದ್ರೆ ರಕ್ತದಲ್ಲಿ ಬಂದಿರಬೇಕು, ಬ್ಲಡ್ ಲೈನ್ ಇರಬೇಕು. ನಾವು ಅದಕ್ಕೆ ಫುಡ್ ಸಪೋರ್ಟ್ ಮಾಡಿದ್ರೆ ವೆದರ್ ಸಿಕ್ಕಿದ್ರೆ ಅದೇ ಆಡ್ಕೊಳ್ಳುತ್ತೆ. ಓಕೆ 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 ಅಷ್ಟೇ. ಅಂದ್ರೆ ನೀವೇನಾದ್ರು ಬಿಸಿಲಿಗೆ ಆಮೇಲೆ ಮಳೆಗೆ ಆ ಥರ ಏನಾದ್ರು ಫುಡ್ ವೇರಿಯೇಷನ್ ಮಾಡ್ಕೊಂತೀರಾ ಇಲ್ಲ ಒಂದೇ ಫುಡ್ ಮೇಂಟೈನ್ ಮಾಡ್ತೀರಾ ಸರ್? ಸ್ಟಾರ್ಟಿಂಗ್ ಬಿಟ್ಟಾಗಿಂದಾನು ಮೇನ್ ಅಂದ್ರೆ ಬಾಜಿ ಬಿಡದಿರೋ ಅಕ್ಕಿನ ನಾವು ಸೆಲೆಕ್ಟ್ ಮಾಡ್ತೀವಿ. ಓಕೆ ಓಕೆ. ಏನೇ ಫುಡ್ ಕೊಟ್ಟರು ಏಟು ಕಮ್ಮಿ ಅಂತ ಮಾಡಬಾರ್ದು. ಅಕ್ಕಿನೇ ಸೆಲೆಕ್ಟ್ ಮಾಡೋದು. ಹೆಂಗೆ ಉಡಾನ್ ಸೆಟ್ ಮಾಡ್ತೀರಾ ಸರ್ ನೀವು? ಉಡಾನ್ ಹೆಂಗೆ ಅಂದ್ರೆ 6 ಅವರ್ 7 ಅವರ್ ಬರ್ತಾ ಇರುತ್ತೆ ಡೈಲಿ. ಒಂದ್ ದಿವಸ ರೆಸ್ಟ್ ಕೊಟ್ಟು ಬಿಡ್ತೀವಿ. ಒಂದ್ ದಿವಸ ರೆಸ್ಟ್ ಫಸ್ಟ್ ಉಡನ್ನ ರೆಸ್ಟ್ನ ಸೆಟ್ ಮಾಡ್ತೀವಿ ಅದನ್ನ. ಅದು ಬಾಡಿಗೆ ಡೈಲಿ ರೆಸ್ಟ್ ಕೊಟ್ಟು ಬಿಡ್ತಾನೆ ಇವನು ಅಂತ. ಹಂಗೆ ರೆಸ್ಟ್ ಕೊಟ್ಕೊಂಡ್ರೆ ಸೆಟ್ ಆಯ್ತು ಅಂದ್ರೆ ಸಿಂಗಲ್ ಉಡನ್ ಅಂದ್ರೆ ಸಿಂಗಲ್ ಉಡನೆ 2 ದಿವಸ ರೆಸ್ಟ್ ಕೊಟ್ಟು ಹಂಗೆ ಬಿಡೋದು. ಅಂದ್ರೆ ಇವಾಗ 6 ಅವರ್ ಬಂತು ಅಂತೀರಾ, ಅಂದ್ರೆ ಜೂನಲ್ಲಿ ಬಿಟ್ಕೊಂಡ್ ಬರ್ತೀರಾ. 6 ಅವರ್ ಬಂತು ಅಂತೀರಾ, ಬಾಲ ಕಿತ್ತಿ ಬಿಡ್ತೀನಿ ಅಂತ ಹೇಳಿದ್ದೀರಾ. 6 ಅವರ್ ಬಂದಿದ ತಕ್ಷಣ ಒಂದೇ ದಿವಸ ನೀವು ಸ್ಟಾಪ್ ಮಾಡೋದು ಫಸ್ಟ್. ಅದು ಬಾಡಿ ವೀಕ್ ಅಂತ ಅನ್ಸುತ್ತೆ, ಇವತ್ತು ಬೇಡ ನಾಳೆ ಬಿಡೋದು ಬೇಡ ಇದನ್ನ. ಒಂದ್ ದಿವಸ ರೆಸ್ಟ್ ಕೊಟ್ಟು ಉಡನ್ ಗಿಡ ಸ್ವಲ್ಪ ಫ್ರೀ ಮಾಡಿ ಮಾರನೇ ದಿವಸ ಬಿಡ್ತೀವಿ. ಆಮೇಲೆ ನೋಡಿ ಬ್ರದರ್, ಸ್ನೇಹಿತರೆ ಹೇಳ್ತಿರೋದು ಏನಂತಂದ್ರೆ ಇವರು ನೀವು 6 ಗಂಟೆ ಬರ್ತಾ ಇದ್ದಂಗೆನೆ ಅದು ಬಿಸಿಲಲ್ಲಿ ಅಕ್ಕಿ ಆಡ್ಬೇಕು ಇವ್ರಿಗೆ. ನೀವು ಮಳೆ ಗಾಳಿಯಲ್ಲಿ 6 ಅವರ್ ಆಡ್ತು ಅಂದ್ರೆ ಅದನ್ನ ಎತ್ತಿಕ್ಕಿದ್ರೆ ಮತ್ತೆ ಬಹಳ ಕಷ್ಟ ಆಗ್ಬಿಡುತ್ತೆ. ಬಿಸಿಲಲ್ಲಿ 4 ರಿಂದ 6 ಅವರ್ ಮಸ್ಟ್ ಅಂಡ್ ಶುಡ್. ಒಂದು 2 ದಿವಸ ಆಡಿದ ತಕ್ಷಣ ಇವ್ರೇನ್ ಮಾಡ್ತಾರೆ, ನಿಲ್ಲಿಸ್ತಾರೆ. ನಿಲ್ಸಿದ ದಿವಸ ಏನ್ ಮಾಡ್ತಾರೆ, ಉಡಾನ್ ಬಾಕ್ಸ್ ಹಾಕ್ತಾರೆ. ಏನ್ ಸರ್, ಉಡಾನ್ ಬಾಕ್ಸ್ ಹಾಕಿ ಫ್ರೀ ಮಾಡ್ತೀರಾ ನೀವು? ಫ್ರೀ ಮಾಡಲ್ಲ, ಅದೇ ಫ್ರೀ ಆಗತ್ತೆ. ಓಕೆ. ಆಮೇಲೆ ಒಂದ್ ದಿವಸ ನಿಲ್ಸಿ ಅಕ್ಕಿ ಮಾರನೇ ದಿವಸ ಬಿಡ್ತೀರಾ. ಎಷ್ಟು ಅವರ್ ಅಕ್ಕಿ ಆಡುತ್ತೆ ಸರ್ ನಿಮ್ ಕೆಪಾಸಿಟಿಗೆ? ಎಷ್ಟು ಹೊತ್ತು ಆಡಬಹುದು? ನಾವು ಎಕ್ಸ್ಪೆಕ್ಟ್ ಇಟ್ಕೊಳ್ಳೋದು ಒಂದು 6 ಅವರ್ ಅಷ್ಟೇ ಆಡುತ್ತೆ ಅಂತ. ಫಸ್ಟ್ ರೆಸ್ಟ್ ಯಾವಕ್ಕಿ ನೋಡಲ್ಲ, ಸೆಟ್ ಆಗ್ಬೇಕಲ್ಲ. ಅವಾಗ 3-4 ಅವರ್ ಆಡುತ್ತೆ. ಮತ್ತೆ ಅದು ಇನ್ನು 2 ದಿವಸ ಬಿಟ್ರೆ 7 ಅವರ್ಗೆ ಹೋಗುತ್ತೆ ಹಳೆ ಟೈಮ್ಗೆ. ಮತ್ತೆ ಇನ್ನೊಂದ್ ದಿವಸ ರೆಸ್ಟ್ ಕೊಟ್ಬಿಟ್ರೆ ನೆಕ್ಸ್ಟ್ ಸಲ ಡೈರೆಕ್ಟ್ 7 ಹೋಗಿರುತ್ತೆ. ಅಂದ್ರೆ ಸಿಂಗಲ್ ಉಡನ್ ಅಕ್ಕಿ ಇದ್ರೆ ಮಾತ್ರ. ನೋಡಿ ಈಗ ಇದೊಂದು ಪಾಯಿಂಟ್ ತಿಳ್ಕೊಂಬಿಡಿ. ಫಸ್ಟ್ 6 ಅವರ್ ಆಗಿ ಸಹ ಒಂದ್ ದಿವಸ ನಿಲ್ಸಿದ್ರು, ಮತ್ತೆ 6 ಅವರ್ಗೆ ಬಂತು. ತಿರ್ಗಾ ಮತ್ತೆ 2 ದಿವಸ ನಿಲ್ಸಿದ್ರು, ತಿರ್ಗಾ ಒಂದ್ 7 ಅವರ್ 8 ಅವರ್ಗೆ ಬರುತ್ತೆ. ಅಂದ್ರೆ ಒಂದೊಂದ್ ದಿವಸ ನಿಲ್ಸ್ತಾ ಇದ್ದಂಗೆನೆ ಒಂದೊಂದು ಉಡಾನ್, ಸಿಂಗಲ್ ಉಡಾನ್ ಅಕ್ಕಿ ಆದ್ರೆ ಮಾತ್ರ ನಿಮ್ಗೆ 7-8 ಅವರ್ ಅಕ್ಕಿ ಆಡುತ್ತೆ. ಒಂದು ವೇಳೆ ಡಬ್ಬಲ್ ಉಡಾನ್ ಆಡಿದ್ರೆ ಅದೇನು ಆಡುತ್ತೆ, ಫಸ್ಟ್ ದಿವಸ ಬಿಟ್ಟಿದಾಗೇನೆ 6 ಅವರ್ ಆಡೋ ಅಕ್ಕಿ 8 ಅವರ್ ಆಡೋ ಅಕ್ಕಿ 4 ಅವರ್ ಅಕ್ಕಿಗೆ ಬಂದ್ಬಿಡುತ್ತೆ. ಮೇಲೆ ಜಡ್ಜ್ ಮಾಡ್ಕೊಂಡು ಫಸ್ಟ್ ಉಡಾನ್ 2 ಉಡಾನ್ ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ. ಆಮೇಲೆ ಸರ್ ಅದನ್ನ ಇನ್ನ ನಿನಗೆ ಡೆವಲಪ್ ಮಾಡ್ತೀರಾ ಸರ್ ಅಕ್ಕಿಗಳು? ಒಂದ್ ವೇಳೆ ಅಕ್ಕಿ ಏಟ್ ಜಾಸ್ತಿ ಇರುತ್ತೆ ಸರ್, ಹೆಂಗೆ ಸರ್ ನಿಮ್ಮ ಮನೆ ಮೇಲೆ ಅಕ್ಕಿ ಬಿಡ್ತೀರಾ? ಜಾಸ್ತಿ ಇರೋದು ಒಂದು ವಾರ ರೆಸ್ಟ್ ಕೊಟ್ಟು ಬಾಲ ಬರದಂಗೆ ಕಾಯ್ತೀನಿ. ಈಜಿಗೆ ಹಾಕೊಂಡ್ ಬರ್ತೀನಿ ಚೆನ್ನಾಗಿ. ಮತ್ತೆ ಅದು ಏಲಕ್ಕಿ ಮತ್ತೆ ಸಾಸಿವೆ ಕೊಟ್ಕೊಂಡು ಮತ್ತೆ ಒಂದು ಎಣ್ಣೆ ಹಾಕ್ಬಿಡ್ತೀನಿ ಜೊತೆ. ಎಣ್ಣೆ ಹಾಕ್ಬಿಡ್ತೀರಾ? ನೋಡಿ ಎಣ್ಣೆ ಹಾಕ್ಬಿಟ್ಟು ಅದು ಸ್ವಲ್ಪ ಟಪಾಲ್ ಮಾಡ್ಕೊಂಡು ಆಡ್ತಾ ಇರುತ್ತೆ. ಅದು ಆಟಕ್ಕೆ ಹೋದ್ಮೇಲೆ ಎಣ್ಣೆ ಸೈಡ್ಗೆ ಹಾಕ್ಬಿಟ್ಟು ಹಂಗೆ ಹೊಡ್ಕೊಂಡ್ಬಿಡ್ತೀನಿ ನೋಡಿ. ಆಮೇಲೆ ಎಲ್ಲ ಅಕ್ಕಿಗಳಿಗೂ ಆಗಲ್ಲ ಇದು ಬಹಳ ಹುಷಾರಾಗಿರಿ. ಆಮೇಲೆ ಇದು ಬ್ಲಡ್ ಲೈನ್ ಅಲ್ಲಿ ಇದೆ, ಸ್ವಲ್ಪ ಏನೋ ಆಡೋ ಚಾಲ್ ಇರ್ತವೆ. 2 ದಿವಸ ಎಣ್ಣೆ ತೋರಿಸ್ತಾರೆ, ಆಮೇಲೆ ಅದನ್ನ ಹೊರಗಡೆ ಹಾಕಿ ಟಪಾಲ್ ತರ ಮಾಡಿ ಅಕ್ಕಿಗೆ ಬಿಡ್ತಾರೆ. ಅವಾಗ ಮತ್ತೆ ಅದೇ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ. ದಯವಿಟ್ಟು ಹೆಣ್ಣು ವಿಚಾರ ಬಂದಾಗ ಸ್ವಲ್ಪ ಸೂಕ್ಷ್ಮತೆ ಅಂತ ಅವ್ರು ಹೇಳ್ತಾವ್ರೆ. ಅದೇ ಜಾತಿ ಅಕ್ಕಿ ನೀವೇನೇ ಮಾಡೋ ನಡೆಯುತ್ತೆ ಅಂತ ಅವ್ರು ಹೇಳ್ತಾವ್ರೆ. ಈ ತರ ಅಕ್ಕಿಗಳನ್ನ ಬಿಡ್ತಾರೆ. ಆಮೇಲೆ ಇವರು ಇನ್ನೊಂದೇನಂತ ಹೇಳಿದ್ರೆ, ಅಕ್ಕಿಗಳನ್ನ ಬಿಡುವಾಗ ಅಷ್ಟೇ ಏಟ್ ಜಾಸ್ತಿ ಇರುತ್ತೆ.
ಅದನ್ನ ಈಜು ಓಡಿಸಿದ್ಮೇಲೆ ತಗೊಂಬಂದು ಅವ್ರು ಮಾಡಿ ಮೇಲೆ ಬಿಡಲ್ಲ. ಇನ್ನೊಂದು 3ನೇ ಬಿಲ್ಡಿಂಗ್ ಮೇಲೆ ಹೋಗಿ, ಅದು ದೊಡ್ಡ ಬಿಲ್ಡಿಂಗ್ ಇದ್ರೆ ಅಲ್ಲಿಂದ ಬಿಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮನೆ ಹತ್ರ ಇಂದಾನೆ, ರೋಡಲ್ಲಿ ತಗೊಂಡೋಗಿ ಬಿಡಲ್ಲ. ಇದೆಲ್ಲ ಬಹಳ ಕೇರ್ಫುಲ್ ಆಗಿ ಅಕ್ಕಿ ಬಿಡಿ ಅಂತ ಹೇಳ್ತಾರೆ, ಹೌದಲ್ಲ ಸರ್? ರೋಲ್ಗಳು ಎಬ್ಬರ್ಸತ ಕಷ್ಟ, ಎಬ್ಬರ್ಸ್ ಮೇಲೆ ನಿಮ್ಮ ಅಕ್ಕಿಗಳು ಆಲ್ಮೋಸ್ಟ್ ರೋಲ್ಗಳೇ ಎಲ್ಲ ಅವೆಲ್ಲ ರೋಲ್ಗಳೇ. ಮಕ್ಷಿ, ರೈಕ್ದಾರು, ಒಂದು ಅದು ಕತ್ರಿ ಬಾಲ, ಅದೆಲ್ಲ ಒಂದ್ 8-9 ಅಕ್ಕಿ ರೋಲೇನೆ. ಎಲ್ಲ ರೋಲ್ ಅಕ್ಕಿನೇ ಅವರು ಈಜ್ ಓಡಿಸಿ ಬಹಳ ಕಷ್ಟ ಬಿದ್ದೆ ಅಕ್ಕಿ ಬಿಡೋದು, ಅವೇ ಆಡೋದು. ನೋಡಿ, ರೋಲ್ ಅಕ್ಕಿಗಳೇ ಆಡೋದು ಅಂತಾರೆ. ಆಮೇಲೆ ನೀವು ನಾವ್ ಹೇಳ್ದಂಗೆ ಅಕ್ಕಿಗಳನ್ನ ಬಿಡೋದು ಈಸಿ ಇಲ್ಲ. ಆಮೇಲೆ ಅಕ್ಕಿಗಳು ನೀವು ಬಿಟ್ಟ ಮೇಲೆ ನೀವು ಯಾವ ರೀತಿ ಕಾಯ್ತೀರಾ ಸರ್? ಮಾಮೂಲಿ ಅದು ಕೂರೋ ಗಂಟ ನಾವು ನೋಡ್ಬೇಕು. ಅಂದ್ರೆ ಅವ್ರು ಹೇಳೋದೇನಂದ್ರೆ, ನೀವು ಅಕ್ಕಿ ಬಿಟ್ಬಿಟ್ಟು ಹೋಗಿ ಮನೆ ಮೇಲೆ ಕುತ್ಕೊಂಡ್ಬಿಡೋದಲ್ಲ, ಮೊಬೈಲ್ ಕುತ್ಕೊಂಡು ನೋಡೋದಲ್ಲ, ನೀವು ಅಕ್ಕಿಗಳನ್ನ ಪ್ರತಿ ನಿಮಿಷ ಚಾಲ್ ನೋಡ್ತಾ ಇರಬೇಕು. ಮಧ್ಯಾಹ್ನ ಆಗ್ತಾ ಇದ್ದಂಗೆ ಬೇರೆ ಎಲ್ಲೋ ಒಂದ್ ಕಡೆ ರೌಂಡ್ ಹೊಡಿತೈತೆ ಫಸ್ಟ್ ಕೂಡಾನ್ಗೆ, ಅವಾಗ ನೀವು ಚಮಕಾಯಿಸಿ ಅಕ್ಕಿ ಕುಡಿಸ್ಬೇಕು ಅಂತ ಹೇಳ್ತೀರಾ ನೀವು, ಹೌದಲ್ಲ? ವಾಚ್ ಮಾಡ್ಬೇಕು ಹೆಂಗ್ ಹೋಗುತ್ತೆ. ಅಕ್ಷಲ್ ದಿವಸ ನಮ್ಗೆ ಗಾಬರಿ ಆಗಲ್ಲ, ನೋಡ್ತಾ ಇರ್ತೀವಲ್ಲ. ಬೇರೆ ಇನ್ನೇನ್ ಟಿಪ್ಸ್ ಕೊಡಕ್ಕೆ ಇಷ್ಟ ಬೀಳ್ತೀರಾ ಸರ್? ಅಷ್ಟೇ, ಇನ್ನೇನು ಎಲ್ಲ ಗೊತ್ತಿರೋದಲ್ಲ ಸರ್, ಜನಗಳು ಕೇಳ್ತಾರೆ ಸರ್. ಪ್ರಶ್ನೆ ಕೇಳಿ ಹೇಳ್ತೀನಿ ನಾನು. ಹೇಳಿ ಸರ್, ನೀವು ಕೇಳಿ ಸರ್, ಯಾರನ್ನ ಹೇಳಿ ಸರ್. ಸರ್ ಏನಿಲ್ಲ, ಆ್ಯಕ್ಚುಲಿ ಎಲ್ಲ ನೀವೇ ಕೇಳಿದ್ರಿ ಸರ್. ನೋಡಿ, ನಮಗೂ ಗೊತ್ತಿರಂಗೆ ಒಂದು ಉಡನ್ ಆಗಿರ್ಬೋದು, ಒಂದು ಫೀಡಿಂಗ್ ಮೆಥಡ್ ಆಗಿರ್ಬೋದು, ಅದು ಯಾರೋ ಹೇಳ್ಕೊಡೋದಲ್ಲ. ಅದು ನಾವು ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಆ ಬರ್ಡ್ ಏನು ರಿಯಾಕ್ಟ್ ಮಾಡ್ತಾ ಇದೆ ಅದನ್ನ ನೋಡಿಕೊಂಡು ನಾವು ಊಟಗಳು ಕೊಡಬೇಕು, ಉಡನ್ಗಳು ಮಾಡಬೇಕು. ಅದು ಯಾರೋ ಕುತ್ಕೊಂಡು ಹೇಳಿದ ತಕ್ಷಣ ಅದು ಫೀಡಿಂಗ್ ಮೆಥಡ್ ಉಡನ್ ಆಗಲ್ಲ. ಅದು ನಾವು ಹಿಂದೆ ಕೂಡ ಎಪಿಸೋಡ್ಗಳಲ್ಲಿ ಹೇಳಿದ್ದೀವಿ. ಪ್ಲಸ್ ಇನ್ನೊಂದು ಏನು ಅಂದರೆ ಫ್ರೆಂಡ್ಸ್, ಈಗ ಇವ್ರ ದಾವಡಿಯಲ್ಲಿ ಈಗ ನೀವು ನೋಡ್ತಾ ಇದ್ರಿ ಇಷ್ಟು ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಂತ. ಆಲ್ಮೋಸ್ಟ್ ನೋಡಿ, ನನ್ನ ಪ್ರಕಾರ ಎಲ್ಲರ ದಾವಡಿಲ್ಲೂ ಅಕ್ಕಿಗಳು ಇರುತ್ತೆ. ಆಮೇಲೆ ಮೇನ್ ಏನು ಅಂದರೆ ಬ್ಲಡ್ ಲೈನು, ಇವ್ರು ಕಷ್ಟಪಟ್ಟು ಆ ಬ್ಲಡ್ ಲೈನ್ನ ಸೇರಿಸಿದ್ದಾರೆ. ಪ್ಲಸ್ ಇವ್ರು ಮಾಡೋ ಹಾರ್ಡ್ ವರ್ಕು ನಮಗೆ ತುಂಬಾ ಇದಾಗುತ್ತೆ. ಯಾಕಂದರೆ ನೋಡಿ, ಬೇರೆಯವರೆಲ್ಲ ಏನು ಮಾಡ್ತಾರೆ, ಈಗ ಒಂದು ಟೂರ್ನಮೆಂಟೇ ಅಂದ್ಕೊಳ್ಳಿ, ಒಂದು 13 ಅವರೇ ಆಡ್ತು ಅಂತ ಅಂದ್ಕೊಳ್ಳಿ. ಈಗ ಆಡಿ ಇಳ್ದಿದ ತಕ್ಷಣ ಏನು ಮಾಡ್ತಾರೆ, ಗೂಡೊಳಿಗೆ ಹಾಕ್ತಾರೆ, ರಾಗಿ ಹಾಕ್ಬಿಟ್ಟು ಎಲ್ಲ ಪಾರ್ಟಿ ಅದು ಇದು ಅಂತ ಹೋಗ್ಬಿಡ್ತಾರೆ, ಇಲ್ಲ ಮನೆಗೆ ಹೋಗ್ತಾರೆ. ಆ ಥರ ಹೋಗ್ಬಾರ್ದು. ಇಲ್ಲ ಬೇಗ ಅಕ್ಕಿ ಕುತ್ಕೊಳ್ಳುತ್ತೆ ಅಂದ್ಕೊಳ್ಳಿ, ಸೀಲ್ಗೆನೆ ಒಂದು 3-4 ಅವರ್ ಆಡಿ ಕುತ್ಕೊಂಡ್ಬಿಡುತ್ತೆ. ಬೇಜಾರ್ಗೆ ಏನು ಮಾಡ್ತೀವಿ, ಬೀಗ ಹಾಕೊಂಡು ಹೋಗ್ಬಿಡ್ತೀವಿ ನಾರ್ಮಲ್ ಆಗಿ. ಈ ದಾವಡಿಯವರು ಹಂಗಲ್ಲ, ನಮ್ಗೆ ಆಯ್ತು ಇವತ್ತೇನೋ ಆಯ್ತು ಅನಾಹುತ ಇರಲಿ ಅಂತೇಳಿ ಮತ್ತೆ ಬೇರೆ ಅಕ್ಕಿನ ಬಿಟ್ಟು ಬರೋವರಕ್ಕೆ ರೆಡಿ ಮಾಡ್ತಾ ಇರ್ತಾರೆ. ಆ ಥರ ಕೇರ್ಲೆಸ್ ಮಾಡಬಾರ್ದು. ಪ್ಲಸ್ ಇವ್ರು ಹೆಂಗೆ ಅಂದರೆ, ನಮಗೆ ಗೊತ್ತಿರೋ ಪ್ರಕಾರ 365 ಡೇಸೂ ಅವ್ರಿಗೆ ಟೂರ್ನಮೆಂಟ್ ದಿವಸ ಥರನೇ ಫ್ರೀ ಇರೋ ಟೈಮಲ್ಲೆಲ್ಲ ಬಂದು ದಾವಡಿಲಿ ಮೇಂಟೈನ್ ಮಾಡೋದಾಗಿರ್ಬೋದು, ಪಟ್ಟಗಳು ಬಿಡೋದಾಗಿರ್ಬೋದು, ಎಲ್ಲನೂ ಅವ್ರು 365 ಡೇಸು ಕೂಡ ಇವ್ರ ಟೀಮ್ ಎಲ್ಲರೂ ಹಾರ್ಡ್ ವರ್ಕ್ ಮಾಡ್ತಾರೆ. ಹಂಗಾಗಿ ನಾವು ಹೇಳೋದೇನು ಅಂದರೆ, ಒಳ್ಳೆ ಬ್ಲಡ್ ಲೈನ್ ಅಕ್ಕಿಗಳು ಇಟ್ಕೊಂಡು ಒಳ್ಳೆ ಹಾರ್ಡ್ ವರ್ಕ್ ಮಾಡಿದ್ರೆ 100% ರಿಸಲ್ಟ್ ಬಂದೇ ಬರುತ್ತೆ ಸರ್. ಅಕ್ಕಿ ಬಿಡುವಾಗ ಶಿಸ್ತು ಬೇಕು, ಮೊದಲು ಪೇಷನ್ಸ್ ಬೇಕು ನಿಮ್ಗೆ. ಏನ್ ಸರ್ ಹೇಳ್ತೀರಾ? ಒಂದ್ ದಿವಸ ಆಡುತ್ತೋ, ಒಂದ್ ದಿವಸ ಆಡಲ್ವೋ, ಆದ್ರೆ ನೀವು ಆ ಪೇಷನ್ಸ್ ಆಗಿದ್ದಾಗ, ಆ ಲಕ್ಕಿ ಲೈನ್ ಅಲ್ಲಿ ಇದ್ದಾಗ ನೀವು ಅಕ್ಕಿ ಆಡುತ್ತೆ ಅಂತಾರೆ. ಆಮೇಲೆ ಇನ್ನೊಂದೇನಂದ್ರೆ, ಇವ್ರು ಅಕ್ಕಿನೂ ಅಷ್ಟೇ ಪಾಪ, ಟೂರ್ನಮೆಂಟ್ ಹಿಂದಿನ ದಿವಸ ಮಾರನೇ ದಿವಸ ಸುಮಾರು 15-18 ಟೂರ್ನಮೆಂಟ್ ಇರುತ್ತೆ ಪ್ರತಿ ವಾರ. ಅಂದ್ರೆ ವರ್ಷಕ್ಕೆ ಸುಮಾರು 125-130 ಸೀಲ್ಗಳಿರುತ್ತೆ. ಇವತ್ತು ಒಂದು ಹಿಸ್ಟ್ರಿ ಏನಂತ ಹೇಳಿದ್ರೆ, ಸುಮಾರು ಒಂದು 800 ಸೀಲ್ ಕಟ್ಟಿರ್ಬೋದು. 800 ಸೀಲಲ್ಲಿ ಮೋರ್ ದೆನ್ 90% ಫಸ್ಟ್ ಪ್ಲೇಸಲ್ಲೇ ಇದ್ದಾರೆ. ಆಮೇಲೆ ಇನ್ನೊಂದು ವಿಶೇಷ ಈ ದಾವಡಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಇಂಜಿನಿಯರ್ ಸಾಹೇಬ್ರು ಹೇಳ್ತಾ ಇದ್ರು ಒಂದು ಸಿದ್ಧಾಂತ. ಏನಂತ ಹೇಳಿದ್ರೆ, ಬ್ರದರ್ ಎಷ್ಟೊತ್ತನ ಆಡ್ಲಿ ಬ್ರದರ್, ನಮ್ದು 2 ನಿಮಿಷ ಆಡ್ಲಿ, ಇಲ್ಲ 13 ಗಂಟೆ ಆಡ್ಲಿ, ಇಲ್ಲ 10 ನಿಮಿಷ 20 ನಿಮಿಷ ಆಡ್ಲಿ, ಮನೆ ಮೇಲೆ ಬಂದು ಕುತ್ಕೊಳ್ಬೇಕು ಅಂತ ಸಿದ್ಧಾಂತ ಅಂತೇಳಿ. ಬರೀ ಏನು ಇಲ್ಲ 2% ಮಾತ್ರ ಇವ್ರ ಮನೇಲಿ ಅಕ್ಕಿ ಖಾಲಿ ಬಿದ್ದಿರೋದು. ಲೆಕ್ಕ ಹಾಕೊಳ್ಳಿ, 100,000-800,000 ಸೀಲ್ ಬಿಟ್ಟಿದ್ರು ಬರೀ 2% ಮಾತ್ರ ಖಾಲಿ ಬಿದ್ದಿರೋದು. ಅಷ್ಟು ಪರ್ಫಾರ್ಮೆನ್ಸ್ ಇದೆ. ಅವ್ರ ಅಕ್ಕಿ ಬಿಡೋದಲ್ಲ, ಆ ಶಿಸ್ತು ನೋಡ್ಕೊಳ್ತಾರೆ. ಹೆಚ್ಚು ಕಡಿಮೆ ಮಾಡ್ತಾ ಬಿಡೋದು ಬೇಡ ಅಂತೇಳಿ ಅವ್ರು ಎತ್ತಿಕೊಂಡ್ಬಿಟ್ಟು ಕುತ್ಕೊಳ್ಳೋ ಅಕ್ಕಿಗಳನ್ನ ಬಿಡಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಬಹಳ ಪ್ಲಸ್ ಪಾಯಿಂಟ್. ಇದು ಏನ್ ಹೇಳ್ತೀರಾ ಸರ್ ಇದನ್ನ? ಹೌದು, ಕುತ್ಕೊಳ್ಬೇಕಲ್ವಾ, ವರ್ಷ ಪೂರ್ತಿ ಡ್ಯೂಟಿ ಮಾಡ್ಬಿಟ್ಟು. ಯಾವತ್ತು ಕುತ್ಕೊಳ್ದಿರೋ ಅಕ್ಕಿನ ಸ್ವಲ್ಪ ರೆಡಿ ಮಾಡಿ, ಕುತ್ಕೊಳ್ಲಿಲ್ವಾ ಬಿಟ್ಬಿಟ್ಟು ಕುತ್ಕೊಳ್ಳೋ ಅಕ್ಕಿನ ಟ್ರೈ ಮಾಡಿ. ನಿಮ್ಗೆ 12 ಅವರ್ ಆಡೋ ಕಡೆ 11 ಅವರ್ ಕುತ್ಕೊಳ್ಳಿ ಅಂತ ಹೇಳ್ತಾರೆ ಸರ್ ಇವರು. ಏನಂತೀರಾ ಸರ್? ಸರ್ ಆಮೇಲೆ ನೋಡಿ, ಈಗ ನಿಮ್ಮ ದಾವಡಿಯಲ್ಲಿ ಇಷ್ಟು ಪರ್ಫಾರ್ಮೆನ್ಸ್ ಬರುತ್ತೆ ಅಂದರೆ ಅದು ಒಬ್ಬರ ಕೈಯಲ್ಲೇ ಆಗಲ್ಲ, ಇಲ್ಲ ಇಬ್ಬರಿಗೆ ಇದ್ರೂ ಆಗಲ್ಲ. ಈಗ ವೆಂಕಟೇಶ್ವರ ದಾವಡಿಯಲ್ಲಿ ನಿಮಗೆ ಸಪೋರ್ಟ್ ಮಾಡೋಂಥ ನಿಮ್ಮ ಟೀಮ್ ಹುಡುಗರು ಯಾರು ಇದ್ದಾರೆ ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಡಿ ಸರ್. ಸರಿ ಸರ್. ನಮಗೆ ಇಲ್ಲಿ ನಮ್ಗೆ ಇಷ್ಟ ಆಡೋದಕ್ಕೆ ಎಲ್ಲರೂ ಒಂದೊಂದು ಅಂತ ಥರ, ಅದ್ರಲ್ಲಿ ಮೇನ್ ಪಾರ್ಟ್ ನಮ್ಮ ತೇಜಸ್ ಅಂತ ಇದ್ದಾನೆ ಸರ್. ಬನ್ನಿ ಸರ್, ವೆಲ್ಕಮ್ ಸರ್. ಇವನು ಅವಾಗಿಂದ ನನ್ನ ಜೊತೆಗೆ ಇದ್ದಾನೆ ಏನೇ ಆದ್ರೂ. ಇವನೊಬ್ಬ, ಆಮೇಲೆ ಇವನು ಸುಹಾಸ್ ಅಂತ, ಇವನು ಅಷ್ಟೇ. ಎಲ್ಲ ಒಂದೊಂದು ಎಲ್ಲ ಆಡೋದಕ್ಕೆ ಇವ್ರನ್ನೊಂದು ಅದೇ ಒಂಥರ ಹೆಗ್ಲು ಕೊಟ್ಟಂಗೆ ಎಲ್ಲ ಇವ್ರು ಆ ಥರ. ಆಮೇಲೆ ನಮ್ಮ ವೆಂಕಟೇಶ್, ಅವ್ರ ತಮ್ಮ ಚೇತು, ಬನ್ನಿ ಸರ್. ಆಮೇಲೆ ರಮೇಶ್ ಅವರು, ಬನ್ನಿ ಸರ್. ನೋಡ್ರಿ ಅವರೇ ಆಕ್ಟಿವ್ ಮಾಡ್ಕೊಟ್ಟಿದ್ದು. ಬನ್ನಿ ಸರ್. ಅವರೇ. ಆಮೇಲೆ ನಮ್ಮ ಭರತ್, ಬನ್ನಿ ಸರ್. ಎಲ್ಲ ಒಂದೊಂದು ಹಂತದಲ್ಲಿ, ಅಂದ್ರೆ ನಾನಿದ್ದೀನಿ ಹಿಂದೆ ಆ ಥರ. ಆಮೇಲೆ ನೋಡಿ, ಆಮೇಲೆ ಇನ್ನೊಬ್ರು ಬಾಬು ಅಂತ ಇದ್ದಾರೆ, ಅವ್ರು ಕೆಳಗಡೆ ಹೋಗಿದ್ದಾರೆ, ಬರ್ತಾರೆ, ಪರಿಚಯ ಮಾಡಿಸ್ತೀವಿ.
ನೋಡಿ ಫ್ರೆಂಡ್ಸ್, ಇವ್ರ ದಾವಡಿಯಲ್ಲಿ ನೋಡಿ ಇಷ್ಟು ಜನ ಇದ್ದಾರೆ. ಯಾಕಂದರೆ ನೋಡಿ, ಒಂದು ದಾವಡಿಯಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರಬೇಕು ಅಂದರೆ ಅದು ಒಬ್ಬರು ಇಬ್ಬರು ಇದ್ದರೆ ಆಗಲ್ಲ. ನೋಡಿ ಇವ್ರ ಟೀಮು ತುಂಬ ದೊಡ್ಡದಾಗಿದೆ. ನೋಡಿ ನಮ್ಮ ದೀಪು ಸರ್ ಇರ್ಬೋದು, ಭಾರ್ಗವ್ ಸರ್ ಇರ್ಬೋದು, ನೋಡಿ ಬಾಬು ಸರ್ ಬಂದ್ರಿ ಇವಾಗ. ನೋಡಿ ಅವರು ಕೂಡ ಅಷ್ಟೇ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ನೋಡಿ ನಮ್ಮ ತೇಜಸ್ ಸರ್ ಇರ್ಬೋದು, ಆಮೇಲೆ ನಮ್ಮ ರಮೇಶ್ ಸರ್ ಇರ್ಬೋದು, ಆಮೇಲೆ ನಿಮ್ಮ ಹೆಸರು ಸರ್ ವೆಂಕಟೇಶ್ ಅಂತೇಳಿ, ಆಮೇಲೆ ಸುಹಾಸ್ ಸರ್, ಆಮೇಲೆ ಭರತ್ ಸರ್, ಆಮೇಲೆ ಚೇತನ್ ಅಂತ. ನೋಡಿ ಎಷ್ಟು ಜನ ಇದ್ದಾರೆ. ಈಗ ಇಷ್ಟು ಜನನೂ ಸೇರಿ ಇವರು ದಾವಡಿಲಿ ಇದು ಮಾಡೋದು. ಪ್ಲಸ್ ಮೇಯ್ನ್ ಬಂದು ನಮ್ಮ ದೀಪು ಸರ್ ಮತ್ತು ನಮ್ಮ ಇಂಜಿನಿಯರ್ ಸಾಹೇಬ್ರು ಹೇಳಿದ್ರಲ್ಲ ಅವರಿಬ್ರು. ನೋಡಿ ಇಷ್ಟು ಜನ ಟೀಮ್ ಇದ್ದಾರೆ ಇವರು. ನೋಡಿ ಇವ್ರು ಇನ್ನೊಬ್ರು ಬಂದರು, ಮನು ಅಂತೇಳಿ. ನಮಸ್ಕಾರ. ನೋಡಿ ಫ್ರೆಂಡ್ಸ್, ಇಷ್ಟು ಜನ ಇದ್ದಾರೆ ಟೀಮ್ ಇವರು. ಇಷ್ಟು ಜನ ಎಲ್ಲ ಕೆಲಸನ ಹಂಚ್ಕೊಂಡು ಮಾಡ್ತಾ ಇರೋದಕ್ಕೇನೆ ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇರೋದು ಈ ದಾವಡಿಲಿ. ಯಾರೋ ಒಬ್ಬರ ಕೈಯಲ್ಲಿ ಆಗಲ್ಲ. ನೋಡಿ ಫ್ರೆಂಡ್ಸ್, ಇಷ್ಟು ಜನ ಇದ್ದಾರೆ ಇವ್ರ ದಾವಡಿಲಿ. ಸರ್, ಆಮೇಲೆ ಈ ಎಪಿಸೋಡಲ್ಲಿ ನೀವು ಯಾರ್ಯಾರನ್ನ ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಸರ್? ನಾನೇನಂದ್ರೆ ಫಸ್ಟಿಂದ ಹೇಳ್ಕೊಂಬರ್ತೀನಿ, ಯಾಕಂದ್ರೆ ಯಾರನ್ನೂ ಮರೆಯಾಗಿಲ್ಲ. ಹೌದು ಸರ್. ಅದಕ್ಕೆ ಬರ್ಕೊಂಡ್ಬಿಟ್ಟಿದ್ದೀನಿ ನಾನು, ಸುಮ್ಮನೆ ಇದಾಗಬಾರ್ದು ಅಂತ. ಸ್ಟಾರ್ಟಿಂಗ್ ಇಂದ ಹೇಳ್ಬೇಕು ಅಂದ್ರೆ ನಮ್ಮ ಶಿವು ಸರ್ ಅಂತ ಇದ್ದಾರೆ ಮಾರನಹಳ್ಳಿಲಿ, ಅವರೇ ನಮ್ಗೆ ಇಲ್ಲಿ ಕರ್ಕೊಂಡ್ ಬಂದಿದ್ದು, ಅದನ್ನ ಮರಿಬಾರ್ದು ನಾವು. ಓಕೆ. ಅದಾದ್ಮೇಲೆ ಹರಿಪ್ರಕಾಶ್ ಅಂತ ಒಬ್ರು ಇದ್ರು, ದೀಪಾವಳಿ ಸ್ನೇಹಿತರು ಅವರು. ಆಮೇಲೆ ಮೋಹನ್ ಅಂತ ನಾವು ಕತ್ರಿ ಬಾಲ್ ಆಡುವಾಗ ಅವರೇ ನಮ್ಗೆ ಹೆಲ್ಪ್ ಮಾಡಿದ್ ಸ್ವಲ್ಪ. ಕುರ್ಬ್ರಳ್ಳಿ ಮೋಹನ್ ಅಂತ ಇದ್ದಾರೆ, ಅವರೊಬ್ರು. ಆಮೇಲೆ ನಮ್ಮ ಮೈಸೂರು ಮೋಹನ್ ಅವರು, ಅವ್ರನ್ನ ಮರೆಯಂಗೆ ಇಲ್ಲ. ಇವಾಗಲೂ ಅವ್ರ ಅಕ್ಕಿಗಳು ಅವ್ರದೇ ಇದೆ. ಆಮೇಲೆ ಪರೇಶ್ ಅವರು, ಅವ್ರು ಇವಾಗ ತೀರ್ಕೊಂಡ್ರು ಪಾಪ. ಅವರು ದಾವಡಿಯ ಮಾಡ್ಮೇಲೆ ಬರ್ತೀನಿ ಎಲ್ಲ ನೋಡ್ತೀನಿ ಪಾಪ ಅಂತ ಇದ್ರು. ಅವ್ರನ್ನ ನಾವು ನೆನ್ಸ್ಕೊಬೇಕಾಗುತ್ತೆ ಇವಾಗ. ಆಮೇಲೆ ನಮ್ಮ ಇವರು ಕತ್ರಿ ಬಾಲ ಕೊಟ್ಟಿದ್ದು ರಾಜು ಅವರು, ಮತ್ತೆ ನಮ್ಮ ಸುನಿಲ್ ಅವರು, ಅವರಿಂದನೇ ನಾವು ನಿಂತ್ಕೊಬೇಕು ಅಂದ್ರೆ. ಆಮೇಲೆ ನಾವು 2020 ನಮ್ಮ ಅರುಣ್ ಅವ್ರ ಲೊಡ್ಡೆ, ಅವರು ಮೇಜರ್ ಪಾರ್ಟ್ ಇದೆ ನಮ್ಮ ದಾವಡಿಗೆ. 1 ವರ್ಷ 2 ವರ್ಷ ಬಂದ್ರು. ಆಮೇಲೆ ನಮ್ಮ ಇನ್ನೊಬ್ರು ಬಂದಿಲ್ಲ, ಭೂಷಣ್ ಅನ್ಬಿಟ್ಟು ಇಲ್ಲಿ ಏನಾಗಿದಾರ ಯುವ ಮುಖಂಡ್ರು, ಕಾಂಗ್ರೆಸ್ ಯುವ ಮುಖಂಡ್ರು ಅವರು. ಆಮೇಲೆ ಕಾರ್ತಿಕ್ ಮತ್ತೆ ಮಂಜುನಾಥ್ ಅವರೆಲ್ಲ ಇವ್ರ ಫ್ರೆಂಡ್ಸು, ಅವ್ರು ಇವಾಗ ಬಂದಿಲ್ಲ. ಅವರೆಲ್ಲ ಬೇಜನ್ ಸಪೋರ್ಟ್ ಮಾಡೋರು ನಮಗೆ. ಆಮೇಲೆ ಏಸೋ ಅಂತ ಇದ್ರಲ್ಲ ಶ್ರೀರಾಮ್ಪುರದಲ್ಲಿ, ಅವ್ರೊಂದು 6 ತಿಂಗಳು ಬಂದು ನಮಗೆ ಬಾಜಿ ಜಾಸ್ತಿ ಆಗಿರೋ ಅಕ್ಕಿನ ಹೆಂಗೆ ಡ್ಯೂಟಿ ಮಾಡ್ಬೇಕು ಅಂತ 2 ಅಕ್ಕಿ ಬುರ್ಸ್ಕೊಟ್ರು. ಅವರಿಂದ ನೋಡಿ ನಾನು ಕಲ್ತಿದ್ದೀನಿ ಈ ಬಾಜಿ ಆ ಥರ. ಆಮೇಲೆ ನಮ್ಮ ಗೋಪಾಲ್ ಅವ್ರು ಹೇಳಲೇಬೇಕು, ಅವ್ರ ಅಕ್ಕಿನೇ ಇರೋದು ಮೇನ್ ಅವರು. ಇವಾಗ ನಾನಿವಾಗ ನಮ್ಮೇನು ಗುರ್ಸ್ತಿರೋ ಅಂದ್ರೆ ಅವರೇನೆ ಕಾರಣ. ಗೊತ್ತಾಗೋಲ್ತಿದ್ರೆ ಹಿಂದೆ ಎಲ್ಲೋ ಇದಾರೆ ಅಂತ ನಾನು ಅನ್ಕೊಂತೀನಿ ಅಷ್ಟೇ. ಆಮೇಲೆ ಅವರು ಜಾಕಿ ಅಪ್ಪಿ ಇದ್ರಲ್ಲ, ಅವ್ರು ನಮ್ಗೆ ಭಾಳ ಫೇವ್ರೇಟ್ ಇದ್ರು ಪಾಪ. ಅವ್ರು ತೀರ್ಕೊಬಿಟ್ರು. ಆಮೇಲೆ ದೀಪನ್ ಫ್ರೆಂಡ್ ಒಬ್ರು ಗುಂಡ ಅಂತ ಇದ್ರು, ಅಕ್ಕಿಯೆಲ್ಲ ಅವಾಗ ಸೇರ್ಸಾಗ ಅವ್ರು ಕಾರಣ ಇದ್ರು. ಗುಂಡಣ್ಣ ಅಂತ ಒಬ್ರು ಇದ್ರು ಅವರು. ಆಮೇಲೆ ದೀಪಣ್ಣನ್ ಇದೆ ಗುಟ್ಟಳ್ಳಿ ಜಯರಾಮ್ ಅಂತ, ಅವರು ತೀರ್ಕೊಂಡ್ಬಿಟ್ಟಿದ್ರು ಅಲ್ವಣ್ಣ, ಗುಟ್ಟಳ್ಳಿ ಜಯರಾಮು. ಆಮೇಲೆ ಗೋರಿಪಳ್ಳಿ ಟಿಪ್ಪಣ್ಣ ಅವರು ನಮ್ಗೆಲ್ಲ ಸ್ವಲ್ಪ ಅವಾಗೆಲ್ಲ ಇದ್ರು. ಆಮೇಲೆ ಲಕ್ಷಿತ್ತು, ಅದೇ ನಮ್ಮ ಫ್ರೆಂಡ್, ಅವ್ನು ಬಂದಿಲ್ಲ ಕೆಲ್ಸದ ಮೇಲೆ. ಹೌದು. ಮತ್ತೆ ಇನ್ನೊಬ್ಬ ಮನು, ನಮ್ಮ ಕಬಡ್ಡಿ ಮನು ಇದ್ದಾನೆ, ಅವನೊಬ್ಬ ಬಂದಿಲ್ಲ. ಫ್ರೆಂಡ್ಸ್ ನೋಡಿ, ಈಗ ನಾವು ತುಂಬ ವರ್ಷದಿಂದ ಕಾಯ್ತಾ ಇದ್ದಂಥ ವೆಂಕಟೇಶ್ವರ ದಾವಡಿ ವಿಜಯನಗರ ಅವ್ರದ್ದು ವಿಡಿಯೋ ಮಾಡಿದ್ವಿ. ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಅವ್ರದ್ದು ಪರ್ಫಾರ್ಮೆನ್ಸ್ ಮಾಡಿರೋಂಥ ಅಕ್ಕಿಗಳು ನೋಡಿದ್ರಿ, ಆಮೇಲೆ ಅವ್ರದ್ದು ಫೇವ್ರೆಟ್ ಪೇರ್ಗಳು ನೋಡಿದ್ರಿ, ಫೇವ್ರೆಟ್ ಗಂಡುಗಳು ಹೆಣ್ಗಳು ನೋಡಿದ್ರಿ. ಆಮೇಲೆ ನಮ್ಮ ಇಂಜಿನಿಯರ್ ಸಾಹೇಬರು ಕೂಡ ಒಂದು ಅಕ್ಕಿ ಹೆಂಗೆ ನೋಡಬೇಕು, ಹೆಂಗೆ ಪೇರ್ ಮಾಡಬೇಕು ಅಂತೇಳಿ ಎಲ್ಲ ಹೇಳಿದ್ರು, ಅದು ಕೂಡ ನೀವು ನೋಡಿದ್ರಿ. ನೋಡಿ ಪ್ರತಿಯೊಂದು ಎಪಿಸೋಡಲ್ಲೂ ಒಂದು ಕಲಿಯೋದು ಇದ್ದೇ ಇರುತ್ತೆ. ನಿಮಗೂ ಕೂಡ ಈ ಎಪಿಸೋಡ್ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ. ಆಲ್ರೆಡಿ ಹೇಳ್ತಾ ಇದ್ದೀರಾ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರೂ ಸೇರಿ ಅಕ್ಕಿ ಶೋಕ್ನ ಉಳ್ಸೋಣ, ಎಲ್ಲರೂ ಸೇರಿ ಅಕ್ಕಿ ಶೋಕ್ನ ಬೆಳೆಸೋಣ, ಎಲ್ಲರೂ ಸೇರಿ ಆದಷ್ಟು ಈ ಅಕ್ಕಿ ಶೋಕ್ನ ಕಳ್ಸೋಣ ಅನ್ನೋದೇ ನಮ್ಮ ಉದ್ದೇಶ ಫ್ರೆಂಡ್ಸ್. ಥ್ಯಾಂಕ್ಸ್, ಬಾಯ್.